ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾರ್ನ್ ಅಪಿಟೆಟ್ ಯೋರ್ ಮೆಜೆಸ್ಟಿ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಆನ್ ಗೋಯಿಂಗ್ ಡ್ರಾಮಾ. ಅದರ ಫಸ್ಟ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡಲಿ ಲಿಂಕ್ ಬರುತ್ತೆ. ಇವತ್ತಿನ ಇಂಟ್ರೆಸ್ಟಿಂಗ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಮರಿದೆ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಅಂದಾಗಿ ಹೇಳೋದ್ ಮರ್ತು ಬಿಟ್ಟೆ. ದಯವಿಟ್ಟು ನನ್ನ ವಿಡಿಯೋ ನೋಡಿದಾಗ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ವಾ, ದಯವಿಟ್ಟು ಅದಕ್ಕೆ ಸ್ವಲ್ಪ ಹೈಪ್ ಮಾಡಿ ಬಿಡಿ. ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗಕ್ಕೆ ಅದು ಕೂಡ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ದೆನ್ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಬೇಟೆಗೆ ಹೋಗಿರೋ ನಮ್ ಹೀರೋ ಇನ್ನೂ ಹಿಂತಿರುಗಿಲ್ಲ ಅಂತ ಹೇಳಿ ರಾಜ್ಯದಲ್ಲಿರೋರೆಲ್ಲ, ಅಂದ್ರೆ ನಮ್ಮ ಹೀರೋ ಅವರ ರಾಜ್ಯದಲ್ಲಿರೋರೆಲ್ಲಾನು ಕಂಗಾಲಾಗಿರ್ಬೇಕಾದ್ರೆ ಇಲ್ಲಿ ನಮ್ ಹೀರೋಯಿನು ಅವ್ರನ್ನೊಳ್ಳೆ ನಾಯಿ ಮರಿ ತರ ಕಟ್ಟಾಕ್ಬಿಟ್ಟು ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಸೂಪರ್ ಮಾರ್ಕೆಟ್ ಯಾವ್ದಾದ್ರು ಇದೆಯಾ ಇಲ್ಲಿ ಪಕ್ಕದಲ್ಲಿ ಅಂತ ಕೇಳಿದ್ರೆ ನಮ್ ಹೀರೋಗದೆಲ್ಲ ಏನ್ ಗೊತ್ತು, ನೀನ್ ಏನ್ರ ಬಗ್ಗೆ ಕೇಳ್ತಾ ಇದೀಯಾ ಅಂತ ಅವನ್ಗೆ ಡೌಟ್ ಆಗಿರುತ್ತೆ. ಹಿಂಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಒಂದು ಮನೆ ಇರೋದನ್ನ ಗಮನಿಸ್ತಾರೆ. ಜೊತೆಗೆ ಮನೆ ಮುಂದೆ ಒಂದು ರೆಡ್ ಕಲರ್ ಫ್ಲಾಗ್ ತರ ಒಂದು ತಗ್ಲಾಕಿರ್ತಾರೆ. ಅದ್ರಲ್ಲಿ ಏನೋ ಬರ್ದಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋ ವಿರ್ವಿರ ಅಂತ ಅಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ಟ. ಇವಳು ಹಿಂದ್ಗಡೆನೆ ಓಡೋಗ್ತಿದ್ದಾಳೆ. ಏನಾಯ್ತು, ಏನ್ ಈ ಜಾಗ, ಯಾರು ಇಲ್ವಾ ಇಲ್ಲಿ ಅನ್ನೋತ್ರ ಹುಡುಕ್ತಾಗ ಅವಾಗ ಹೀರೋ ಈ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ರಾಜ ಮತ್ತೆ ರಾಜನ್ ಕಡೆಯವರೆಲ್ಲ ಇಲ್ಲಿ ಬೇಟೆಗೆ ಅಂತ ಬಂದಾಗ ಈ ಬೇಟೆಗೆ ಅಂತ ಇಷ್ಟು ಜಾಗ ಇರತ್ತಲ್ವಾ, ಆ ಜಾಗದ ಒಳಗಡೆ ಯಾರಾದ್ರೂ ಗುಡಿಸ್ಲಾಕೊಂಡ್ ಮನೆ ಕಟ್ಕೊಂಡಿದ್ರೆ ಅವರೆಲ್ಲ ಬೇಟೆ ಸಮಯದಲ್ಲಿ ಹೊರಗಡೆ ಇರ್ಬೇಕು. ಇನ್ ಕೇಸ್ ಅವ್ರೇನಾದ್ರೂ ನಮ್ ಹೀರೋ ಕಣ್ಣಿಗೋ ಅಂದ್ರೆ ಆ ರಾಜನ್ ಕಣ್ಣಿಗೋ ಮತ್ತೆ ಅವ್ರ ಕಡೆಯವ್ರ ಕಣ್ಣಿಗೋ ಕಾಣಿಸಿದ್ರೆ ಅಲ್ಲಿರೋ ಹೆಣ್ಮಕ್ಳನ್ನ ಅವ್ರು ಅಪಹರಿಸ್ಕೊಂಡು ಅವ್ರ ರಾಜ್ಯಕ್ಕೆ ಕರ್ಕೊಂಡು ಹೊಟ್ಟೋಗ್ತಾರಂತೆ. ಸೊ ಈ ತರ ಒಂದು ರೂಲ್ಸ್ ನಾನೇ ಹಾಕಿದ್ದು ಅಂತ ಬೇರೆ ಹೇಳ್ತಾನ. ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ಮತ್ತೆ ಮೆಂಟಲ್ ತರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆಕ್ಚುಲಿ ನೀನ್ ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ಹಿಂದಿನ ಕಾಲದಲ್ಲಿ ಜೋಶನ್ ಅಂದ್ಬಿಟ್ಟು ಒಂದು ಕಿಂಗ್ ಇದ್ನಂತೆ. ಅವ್ನ್ ತುಂಬಾನೇ ಮೋಸವಾದ ಕಿಂಗು. ಎಂತ ರೂಲ್ಸ್ ಎಲ್ಲ ಹಾಕಿದ್ದ ಗೊತ್ತಾ, ಬೇರೆ ದೇಶದಿಂದ ಬರೋ ಪ್ರಜೆಗಳನ್ನೆಲ್ಲ ನಮ್ ರಾಜ್ಯಕ್ಕೆ ಬನ್ನಿ ಅಂತ ಹೇಳಿ ಕರ್ಕೊಂಡ್ ಬರೋದು ಅಲ್ದೆ ಗುಡಿಸ್ಲಲ್ಲ ಅವನೇ ಕಟ್ಸಿ ಅದ್ರಲ್ಲಿ ಇರಕ್ಕೂ ಹೇಳ್ತಾನಂತೆ. ಆದ್ರೆ ಯಾವಾಗಲ್ಲ ಅವ್ನಿಗೆ ಕೋಪ ಬರುತ್ತೋ, ಬೇಟೆ ಆಡಕ್ ಯಾವಾಗಲ್ಲ ಬರ್ತಾನೋ ಅವಾಗ ಅವ್ರ ಗುಡಿಸ್ನೆಲ್ಲ ಬೆಂಕಿ ಹಾಕಿ ಅಂಟಿಸ್ಬಿಟ್ಟು ಫುಲ್ ಖುಷಿ ಪಡ್ತಾನಂತೆ. ಸಾಲದ್ದಕ್ಕೆ ಬೇಟೆ ಆಡಕ್ ಹೋಗ್ತೀನಿ ಅನ್ನೋ ಹೆಸರಲ್ಲಿ ಅಲ್ಲೇನಾದ್ರೂ ಹೆಣ್ಮಕ್ಳು ಕಾಣಿಸಿದ್ರೆ ಅವ್ರನ್ನೆಲ್ಲ ಅರಮನೆಗೆ ಕರ್ಕೊಂಡ್ ಹೋಗ್ತಾನಂತೆ. ಏನಕ್ಕೆ ಅಂತ ನಿನ್ಗೊಂದ್ ಡೌಟ್ ಬರ್ಬೋದು, ಇನ್ನೇನಕ್ಕೆ ಮಕ್ಕಳನ್ನ ಹುಟ್ಸೋದಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಂತಾನೆ ಅಂತೆಲ್ಲ ಹೇಳುವಾಗ ಹೀರೋಗೆ ಟೆನ್ಷನ್ ಆಯ್ತು. ನೀನು ನನ್ ಬಗ್ಗೆ ಮಾತಾಡ್ತಾ ಇದೀಯಾ ಅಂದಾಗ ಹೀರೋ ನಂಗೆ ನೋಡ್ತಾಳ. ಇವ್ನು ಹೇಳ್ತಾನೆ, ಇಲ್ಲ ಆಕ್ಚುಲಿ ಅವನು ಅಷ್ಟು ಮೋಸವಾದವನೆಲ್ಲ ಏನಲ್ಲ, ಅವ್ನು ತುಂಬಾ ಒಳ್ಳೆಯವನೇ. ಮತ್ತೆ ಹೆಣ್ಣು ಮಕ್ಕಳೆಲ್ಲ ಏನಕ್ಕಿರೋದು ಮಕ್ಕಳನ್ನ ಎತ್ತಾಕೋದಕ್ಕೆ ತಾನೆ ಅನ್ನೋ ತರ ಹೇಳಿದಾಗ, ಅದ್ರಲ್ಲೂ ಮುಖ್ಯವಾಗಿ ರಾಜನ ಮಕ್ಕಳನ್ನ ಹೊರೋದಕ್ಕಂತಂದ್ರೆ ಅವ್ರಿಗಿಂತ ಸಪರೇಟ್ ಗೌರವ ಕೂಡ ಸಿಗುತ್ತೆ ಗೊತ್ತಾ, ಅದು ರಾಜನ ಒಂದು ಕೆಲ್ಸ ಕೂಡ ಹೌದಲ್ವಾ ಅನ್ನೋ ತರ ಕೇಳ್ತಾ ಇರ್ತಾನೆ. ಹೀರೋಯಿನ್ ಏನೋ ಹಿಂಗೆಲ್ಲ ಮಾತಾಡ್ತಾ ಇದೀಯಾ, ಮಾಡರ್ನ್ ವರ್ಲ್ಡ್ ಅಲ್ಲಿ ಇಟ್ಕೊಂಡು ಹಿಂಗೆಲ್ಲ ಯಾರಾದ್ರೂ ಮಾತಾಡ್ತಾರ? ಅಪ್ಪ ನೀನ್ ಮತ್ತೆ ನಾನೇ ಇದ್ದ ಈ ದೇಶಕ್ಕೆ ರಾಜ, ನಾನು ಕಿಂಗು ಅಂತೆಲ್ಲ ನನ್ನ ಹತ್ರ ಮಾತಾಡಬೇಡ, ಇರು ನನ್ ಬಟ್ಟೆ ಫುಲ್ ಗಲೀಜ್ ಆಗ್ಬಿಡಿದೆ, ನನಗ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಲ್ಲಿರೋ ಯಾವ್ದೋ ಹೊಣಗಾಕಿರ್ತಾರಲ್ಲ ಅದ್ರಲ್ಲಿ ಒಂದ್ ಬಟ್ಟೆನ ಎತ್ತಿ ಹಾಕೊಂತಾಳೆ. ಇವಾಗ ಇವಳು ಕೂಡ ಆ ಜೋಸನ್ ಪೀರಿಯಡ್ ಅಲ್ಲಿ ಹಾಕೊಳ್ಳೋ ತರ ಒಂದ್ ಬಟ್ಟೆನೆ ಹಾಕೊಂಡಿರೋದು. ಇವರಿಬ್ರು ಹತ್ರ ಕೂತಿರ್ಬೇಕಾದ್ರೆ ಒಳಗಡೆ ಏನೋ ದಡ ಅಂತ ಸೌಂಡ್ ಬರುತ್ತೆ. ಅಯ್ಯೋ ಯಾರೋ ಇದಾರೆ, ಇರು ನೋಡ್ಕೊಂಡ್ ಬರ್ತೀನಿ ಅಂತ ನಮ್ ಹೀರೋನ್ ಒಳಗಡೆ ಹೋಗ್ಬಿಟ್ಟು ಯಾರಾದ್ರೂ ಇದೀರಾ ಅಂತ ಕೇಳಿದ ತಕ್ಷಣ ಒಂದ್ ಹುಡ್ಗಿ ಈ ಡಸ್ಟ್ ಉದುರ್ಸೋ ಪರ್ಕೆ ಇರುತ್ತಲ್ಲ ಅದನ್ನ ಎತ್ಕೊಂಡ್ಬಂದು ನಮ್ ಹೀರೋಯಿನ್ ಬೆದರಿಸ್ತಾ ಇರ್ತಾಳೆ. ಹೊಡಿಯೋ ತರ ಎಲ್ಲ ಹೋಗ್ತಾಳೆ. ಕಳ್ಳಿ ನನ್ ಬಟ್ಟೆ ಎತ್ತಾಕೊಂಡಿದ್ಯಾ ನೀನು, ಹೇಳ್ದೆ ಕೇಳ್ದೆ ಅಂತ ಹೇಳಿ ಬಯ್ಯವಾಗ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಟಕ್ಕಂತ ಪರ್ಕೆ ಹಿಡ್ಕೊಂಡ್ಬಿಟ್ಟು ಹೇಳ್ತಾಳೆ, ಏನು ಹೇಳ್ದೆ ಕೇಳ್ದೆ ಬಟ್ಟೆ ಹಾಕೊಂಡಿದ್ದೀನ, ಎಷ್ಟು ಸತಿ ಕೇಳಿದ್ವಿ ಯಾರಾದ್ರೂ ಮನೇಲಿ ಇದೀರಾ ಅಂತ, ಏನೂ ರೆಸ್ಪಾಂಡ್ ಬಂದಿಲ್ಲ, ಸೊ ಯಾರು ಇಲ್ವೇನೋ ಅಂತ ಹೇಳಿ ನಾನು ಈ ಬಟ್ಟೆನ ಎತ್ತಾಕೊಂಡೆ. ಇಷ್ಟೊತ್ತು ನಾನು ಮಾತಾಡಿದಾಗ ನೀನ್ ಯಾಕೆ ರೆಸ್ಪಾಂಡ್ ಮಾಡಿಲ್ಲ, ಸರಿ ನೀನ್ ಏನಕ್ ಮನೇಲಿ ಇತ್ರ ಹೌಸ್ಕೊಂಡಿದ್ಯಾ ಅಂತ ಕೇಳಿದಾಗ ಅದೆಲ್ಲ ನಿನ್ಗೆ ಬೇಡದೆ ಇರೋ ಕೆಲ್ಸ, ಮನೇಲಿ ಯಾರು ಇಲ್ಲ ಅಂತಂದ್ರೆ ಒಳಗಡೆ ಬಂದು ಎಲ್ಲದನ್ನು ಉರುಳ್ಸಾ ಇರುತ್ತೆ ಅಂತ ಕೇಳಿದಾಗ ಹೀರೋಯಿನ್ ಛೇ ಇಲ್ಲ, ಸರಿ ಬಿಡು ಆ ಕತೆ ಏನಕ್ಕೆ, ಇಲ್ಲಿ ಪಕ್ಕದಲ್ಲಿ ಏನಾದ್ರು ಸೂಪರ್ ಮಾರ್ಕೆಟ್ ಕನ್ವೆನ್ಷನ್ ಹಾಲ್ ಆತರ ಏನಾದ್ರು ಇದೆಯಾ ಅಂತ ಕೇಳಿದಾಗ ಇವಳಿಗೇನ್ ಅರ್ಥ ಆಗ್ತಿಲ್ಲ, ನೀನ್ ಹೇಳ್ತಿರೋ ವರ್ಡ್ಸ್ ಎಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಏನು ಅರ್ಥ ಆಗ್ತಾ ಇಲ್ವಾ, ಏನ್ ಈ ಹುಡುಗಿ ವ್ಯತ್ಯಾಸವಾಗಿ ಮಾತಾಡ್ತಾ ಇದ್ದಾಳೆ, ಅವನ್ ತರನೇ ಮಾತಾಡ್ತಾ ಇದ್ದಾಳಲ್ವಾ, ಹೌದು ನೀವೆಲ್ಲ ಯಾವ ಡ್ರಾಮಾ ಕಂಪನಿಗೆ ಸೇರಿರೋರು, ಯಾವ ಸೆಟ್ ಅಲ್ಲಿ ನೀವು ಡ್ರಾಮಾ ಆಕ್ಟ್ ಮಾಡ್ತಾ ಇರೋದು ಅಂತೆಲ್ಲ ಕೇಳಿದಾಗ ಏನು ಸೆಟ್ಟಾ, ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಈ ವರ್ಡ್ಸ್ ಎಲ್ಲ ನನ್ಗೆ ಹೊಸದಾಗಿದೆ ಅಂತ ಮತ್ತೆ ಅಂತಾಳೆ. ಸೆಟ್ ಅಂದ್ರೆ ಗೊತ್ತಿಲ್ವಾ, ಅದೇ ಈ ಮೂವಿ ಮತ್ತೆ ಡ್ರಾಮಾಸ್ ಎಲ್ಲ ತೆಗಿತಾರಲ್ವಾ ಅದಕ್ಕೆ ಒಂದು ಸೆಟಪ್ ಎಲ್ಲ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಅಂದಾಗ, ಇಲ್ಲ ನೀವೇನ್ ಹೇಳ್ತಾ ಇದ್ರು ನನ್ಗೆ ಗೊತ್ತಿಲ್ಲ ಅಂತಾಳೆ. ಏನಿದು ಹುಡುಗಿಗೆ ಅರ್ಥ ಆಗೋತರ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರೆ ಕೂಡ ಏನು ಗೊತ್ತಿಲ್ಲ ಅನ್ನೋ ತರ ಅಂತ ಇದ್ದಾಳೆ. ನಿಜವಾಗ್ಲೂ ನಾವು ಟೈಮ್ ಟ್ರಾವೆಲ್ ಏನಾದ್ರು ಮಾಡ್ಕೊಂಡ್ ಬಂದ್ಬಿಟ್ಟಿದೀವ. ಜಾಗ ನೋಡಕ್ಕೂ ಸ್ವಲ್ಪ ಹಿಂಗೆ ವಿಚಿತ್ರವಾಗಿದೆ, ಒಂದತ್ರ ಕೂಡ ಲೈಟ್ ಇಲ್ಲ, ಒಂದ್ ಸ್ವಲ್ಪ ಬೆಳಕು ಕಾಣಿಸ್ತಾ ಇಲ್ಲ. ಭೂಮಿ ಮೇಲೆ ನಿಜವಾಗ್ಲೂ ತರ ಒಂದು ಜಾಗ ಇರುತ್ತಾ, ನಾನು ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನ ಅಂತ ಹೇಳಿ ಇವಾಗ ಫಸ್ಟ್ ಅವಳಿಗೆ ಡೌಟ್ ಬರ್ತಾ ಇದೆ. ಅದನ್ನ ಇನ್ನಷ್ಟು ಕನ್ಫರ್ಮ್ ಮಾಡ್ಕೊಳ್ಳೋ ತರ ಇದು ಯಾವ ಇಯರ್ ಅಂತ ಸ್ವಲ್ಪ ಹೇಳ್ತೀಯ ಅಂದಾಗ ಅವಳು ಸ್ವಲ್ಪ ಯೋಚನೆ ಮಾಡಿ ನೋಡ್ಬಿಟ್ಟು ಇದು ಬ್ಲೂ ಮಂಕಿ ಇಯರ್ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಅವಳಿಗಿನ್ನೂ ಶಾಕ್ ಆಗೋಯ್ತು. ಏನು ಬ್ಲೂ ಮಂಕಿ ಇಯರ್, ನೀನ್ ಹೇಳೋದನ್ನ ನೋಡಿದ್ರೆ ನಾನು ಜೋಶನ್ ಎರಾನ್ ಇದೀನಿ ಅಂದ್ರೆ ಜೋಶನ್ ಡೈನಾಸಿಟಿ ಎಲ್ಲ ಇದೀನಿ ಅಂದಾಗ ಏನ್ ಲೂಸ್ ತರ ಕೇಳ್ತಾ ಇದೀಯಾ, ಇವಾಗ ನೀನ್ ಇರೋದು ಜೋಸನ್ ಡೈನಾಸಿಟಿ ಅಲ್ಲೇ ತಾನೆ ಅಂದಾಗ ಇವಳಿಗೆ ಇನ್ನೂ ಶಾಕ್ ಆಗೋಯ್ತು. ದಪ್ಪಕ್ಕಂತ ಕೆರಡೆ ಕೂತ್ಕೊಂಡೇ ಬಿಟ್ಲು. ಇಲ್ಲ ನಿಜವಾಗ್ಲೂ ಇದು ಯಾವ್ದೋ ದೊಡ್ಡ ಕನ್ಸಲ್ ನನ್ ಮಲ್ಕೊಂಡಿದೀನಿ, ನಾನು ಇದನ್ನ ನಂಬಲ್ಲ ಅನ್ನೋ ತರನೇ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಅವ್ರಿಬ್ರು ಹೊಟ್ಟೆನು ಇಲಿಗಳು ಓಡಾಡಕ್ಕೆ ಶುರು ಆಗೋಯ್ತು. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂದಾಗ ಹೀರೋಯಿನ್ ನನ್ ಕೂಡ ತುಂಬಾ ಹೊಟ್ಟೆ ಹಸಿತಾ ಇದೆ. ಅವ್ಳಿಗೆ
ಹೇಳ್ತಾಳೆ ನನ್ಗೆ ಅಡ್ಗೆ ಮಾಡಕ್ ಬರಲ್ವೇ, ಆದ್ರೆ ಅಡ್ಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ, ನೀನ್ ಬೇಕಾಗಿದ್ರೆ ಅಡ್ಗೆ ಮಾಡ್ತೀಯಾ, ನಿನ್ಗೆ ಅಡ್ಗೆ ಮಾಡಕ್ ಬರುತ್ತಾ ಅಂತ ಕೇಳ್ತಾಳೆ. ನಮ್ ಹೀರೋಯಿನ್ ಕೂಡ ನನ್ಗೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ, ಇನ್ನು ಹೇಳ್ಬೇಕಂದ್ರೆ ನಾನು ಅಡ್ಗೆ ಮಾಡೋಳೆ, ನಾನ್ ಮಾಡ್ಕೊಡ್ತೀನಿ, ಆದ್ರೆ ನನಗೊಂದು ಹೆಲ್ಪ್ ಮಾಡ್ತೀಯಾ, ಈ ಬೆಟ್ಟದ ತುದಿಯಲ್ಲಿ ನನ್ ಬ್ಯಾಗ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ನನ್ಗ ಬ್ಯಾಗ್ ಬೇಕು, ಸೊ ನಾನು ಅಡ್ಗೆ ಮಾಡ್ಕೊಟ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನನ್ಗೆ ಅದನ್ನ ಉಡ್ಕೊಡಕ್ಕೆ ಹೆಲ್ಪ್ ಮಾಡ್ತೀಯ ಅಂದಾಗ ಇವಳು ಕೂಡ ಸರಿ ಆಯ್ತು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅಡ್ಗೆ ಮಾಡೋ ಜಾಗನೆಲ್ಲ ತೋರಿಸ್ತಾಳೆ. ಅಲ್ಲಿರೋ ಐಟಮ್ಸ್ ಎಲ್ಲ ನೋಡಿ ಮತ್ತೆ ಅಡ್ಗೆ ಮಾಡೋ ಪ್ರೊಸೀಜರ್ ಎಲ್ಲ ನೋಡ್ಬಿಟ್ಟು ಇವಳಿಗೊಂಥರ ಆಶ್ಚರ್ಯವಾಗಿರುತ್ತೆ, ನಿಜವಾಗ್ಲೂ ಭೂಮಿ ಮೇಲೆ ಈ ತರ ಮನುಷ್ಯರು ಇದ್ದಾರಾ ಅಂತ. ಇನ್ನು ಹೇಳ್ಬೇಕಂದ್ರೆ ಅವಳಿಗಿನ್ನು ಕನ್ಫರ್ಮ್ ಆಗಿಲ್ಲ, ಅವಳು ಟೈಮ್ ಟೇಬಲ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ಈಗ ಸದ್ಯಕ್ಕೆ ಡೌಟ್ ಅವಳಲ್ಲಿ ಒಂದು ಜನರೇಟ್ ಆಗಿದೆ ಅಷ್ಟೇ ಇನ್ನೇನು ಅವಳು ಬಂದ ಅಡ್ಗೆ ಐಟಮ್ಸ್ ಎಲ್ಲ ನೋಡಿದ ತಕ್ಷಣ ಶೆಫ್ ಆಗಿ ಚೇಂಜ್ ಆಗ್ಬಿಟ್ಲು. ಟಕ್ ಅಂತ ಅಲ್ಲಿರೋ ಐಟಮ್ಸ್ ಎಲ್ಲ ತಗೊಂಡು ಕಟ್ ಮಾಡ್ಕೊಂಡು ಅಡ್ಗೆನೆಲ್ಲ ಮಾಡಿ, ಸ್ವಲ್ಪ ಬಾರ್ಲಿ ಅಕ್ಕಿ ಎಲ್ಲ ಇರುತ್ತೆ ಅದನ್ನೆಲ್ಲ ತಗೊಂಡು ಅಡ್ಗೆ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಅವಾಗ ಅವಳಿಗೆ ಆ ಫ್ಲೈಟ್ ಅಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಐತಿ ಪಾಕೆಟ್ ಅಲ್ಲಿ ಹಾಕೊಂಡಿರ್ತಾಳಲ್ಲ, ಬನ್ನು ಬಟರು ಮತ್ತೆ ಅದೇನೋ ಕಿಮ್ಚಿ ಅದು ಇದೆಲ್ಲ ಐತಿ ಜೋಬಲ್ ಹಾಕೊಂಡ್ಲಲ್ಲ, ಅದ್ನೇನ ಬಂದ್ಬಿಟ್ಟು ಅವಳು ಬಟ್ಟೆ ಬಿಚ್ಚಾಕಿದ್ಲಲ್ಲ ಅಲ್ಲೋಗಿ ಅದನ್ನೆಲ್ಲ ತಗೊಂಡ್ ಬರ್ತಾಳೆ. ಊಟಕ್ಕೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಅವಳ ಹತ್ರ ಕೆಲವು ಬಟರ್ ಇತ್ತಲ್ವಾ ಅದನ್ನೆಲ್ಲ ಹಂಗೆ ಬಿಸಿ ಮಾಡಿ ಅದನ್ನ ತುಪ್ಪ ತರ ಚೇಂಜ್ ಮಾಡಿ ಅನ್ನನೆಲ್ಲ ಹಾಕ್ಬಿಟ್ಟು ಮತ್ತೆ ಕೆಲವು ಹೂವನ್ನೆಲ್ಲ ಕಿತ್ಕೊಂಡ್ ಬಂದಿರ್ತಾಳೆ, ಆ ಹೂವನ್ನೆಲ್ಲ ಹಂಗೆ ಇಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಳೆ. ಆ ಮೊಟ್ಟೆನ ಕೂಡ ನೀರಲ್ಲಿ ಹಾಕಿ ನೀಟಾಗಿ ಅದನ್ನ ಒಂದು ಆಫ್ ಬಾಯ್ಲ್ ತರ ಮಾಡಿ ಆ ಊಟ ಜೊತೆ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾಳೆ. ಈಗ ಊಟ ತಗೊಂಡು ಹೊರಗಡೆ ಬರೋಷ್ಟ್ರಲ್ಲಿ ನಮ್ ಹೀರೋ ಹಂಗೆ ಪಾಪ ಫುಲ್ ಟಯರ್ಡ್ ಆಗಿದ್ನೇನೋ ಹಂಗೆ ಮಲಗ್ ಬಿಟ್ಟಿರ್ತಾನೆ. ಎಬ್ಬಿಸ್ಬಿಟ್ಟು ಬಾ ಊಟ ಮಾಡು ಬಾ ಅಂದ್ರೆ ಅವನು ಇಲ್ಲ ನನ್ಗೆ ಊಟ ಏನು ಬೇಡ ಅಂತ ಹೇಳಿ ಈ ರೋಷಕ್ಕೆ ಕಡಿಮೆ ಇಲ್ಲ ಅಂತ ಅವಳು ಕೂತಿರ್ತಾಳೆ. ಆದ್ರೆ ಅವ್ನ್ ಬಾಯಿ ಸುಳ್ಳು ಹೇಳಿದ್ರೆ ಕೂಡ ಹೊಟ್ಟೆ ಸುಳ್ಳು ಹೇಳುತ್ತೆ, ಅವನ ಹೊಟ್ಟೆ ಒಳಗಡೆ ಕೂಡ ಇಲಿಗಳು ಓಡಾಡಕ್ಕೆ ಶುರುವಾಯ್ತು. ನಮ್ ಹೀರೋಯಿನ್ ಕೂಡ ತಗೋ ಒಂದೇ ಒಂದ್ ಸ್ಪೂನ್ ತಿನ್ನು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಅದನ್ನ ಕೊಟ್ರೆ ಅವ್ನ್ ಬಂದ್ಬಿಟ್ಟು ಇಲ್ಲ ನನ್ಗೆ ಬೇಡ ಅಂತ ಹೇಳ್ತಾನೆ. ಆ ಪಕ್ಕದಲ್ಲಿರೋ ಹುಡುಗಿ ಅವಳ ಹೆಸರು ಗಿಲ್ಗ್ಯಾಮ್ ಅಂತ, ಆ ಹುಡುಗಿ ಅದನ್ನ ನೋಡ್ಬಿಟ್ಟು ಆಹಾ ನೀವು ಮಾಡಿರೋ ಡಿಶ್ ನ ನೋಡಿದ್ರೆ ಒಂದು ಪೇಂಟಿಂಗ್ ತರ ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಬಂದು ಸ್ಟ್ರೇಟ್ ಆಗಿ ಹುಡುಗಿ ಕಡೆ ನೋಡ್ಬಿಟ್ಟು ರಾಜ ಅವ್ರ ಬೇಟೆಗೆ ಬರೋ ಟೈಮ್ ಅಲ್ಲಿ ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ನೀನ್ ಯಾಕೆ ಎಲ್ಲೂ ಹೋಗಿಲ್ವಾ ಅಂದಾಗ ಇಲ್ಲ ನಾನು ಇಲ್ಲೇ ಬಚ್ಚಿಟ್ಕೊಂಡಿದ್ದೆ ಅಂತ ಒಂಥರ ಹಂಗೆ ಮೆತ್ತ ಕೇಳ್ತಾಳ. ಹೀರೋಗೆ ಟೆನ್ಷನ್ ಆಗಿ ಭಯಕ್ಕೆ ಶುರು ಮಾಡ್ಬಿಟ್ಟ. ಬಟ್ ಆ ಹುಡುಗಿ ಮಾತ್ರ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಂದಾನೆ ಮಾತಾಡ್ತಾ ಇದ್ದಾಳೆ. ಇನ್ನು ಆ ಹುಡುಗಿಗೆ ಇವ್ನ್ ರಾಜ ಅಂತ ಸ್ವಲ್ಪ ಐಡೆಂಟಿಫೈ ಆಯ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಎಷ್ಟೊತ್ತೊಂದ್ ನನ್ ಕೈ ನಿಂಗೆ ಇಟ್ಕೊಂಡಿರೋದು ತಿಂತ್ಯಾ ಇಲ್ವಾ ಅಂತ ಹೇಳಿ ಅದನ್ನ ಕೊಟ್ಟಾಗ ಇವ್ನ್ ಫಸ್ಟ್ ಅದನ್ನ ನೋಡ್ತಾನೆ. ಫಸ್ಟ್ ನೀನ್ ತಿನ್ನು ಆಮೇಲೆ ನಾನು ತಿಂತೀನಿ ಅಂತಾನೆ. ಯಾಕಂದ್ರೆ ಆ ಟೈಮಲ್ಲಿ ರಾಜ ಅವ್ರಿಗೆಲ್ಲ ಯಾರಾದ್ರೂ ವಿಷ ಹಾಕ್ಬಿಟ್ರೆ ಸೊ ಅದನ್ನ ಟೆಸ್ಟ್ ಮಾಡಕ್ಕಂತ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಇವ್ನ್ ತಿನ್ನಕ್ ಮುಂಚೆ ನಮ್ ಹೀರೋಯಿನ್ ತಿನ್ನು ಅಂತ ಇದ್ದಾನೆ. ಇವಾಗ ಬೇಡ ಅಂದ್ರೆ ಹೋಗು ನಾನೇ ತಿಂತೀನಿ ಅಂತ ಇವಳ ಪಾಡಿಗೆ ಇವಳು ಅದನ್ನ ತಿನ್ಬಿಟ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ನೀವ್ ತಿಂತೀರಾ ಇಲ್ವಾ ಅಂತ ಹೇಳಿ ನಮ್ ಹೀರೋಗ್ ಒಂದ್ ಸ್ಪೂನ್ ಇಡೋಣ ಅಂತ ಹೋಗ್ತಾಳೆ. ಬಟ್ ಆ ಸ್ಪೂನು ಸ್ವಲ್ಪ ದೊಡ್ಡದಾಗಿದೆ, ಅದ್ರಲ್ಲಿರೋ ಊಟನೂ ದೊಡ್ಡದಾಗಿದೆ. ಅದೊಂದ್ ಬಾಯಿ ಒಳಗಡೆ ಹೋಗ್ತಾ ಇಲ್ಲ. ಅವ್ನು ಅಂತ ಈ ಕಡೆ ಡೈರೆಕ್ಷನ್ ಅಲ್ಲಿ ತೋರಿಸ್ತಾ ಇದ್ದಾನೆ, ಬಟ್ ಅದೊಂದ್ ಬಾಯಿಗೆ ಹೋಗ್ತಾ ಇಲ್ಲ. ಟೆನ್ಷನ್ ಆಗೋಯ್ತು ಇವ್ನಿಗೆ. ಅಷ್ಟು ದೊಡ್ಡದಾಗ ಕೊಟ್ರೆ ಹೆಂಗ್ ನನ್ ಬಾಯಿ ಒಳಗಡೆ ಹೋಗುತ್ತೆ, ಬುದ್ಧಿ ಇಲ್ವಾ ನಿನ್ಗೆ ಅಂತ ಬೈದ್ಬಿಟ್ಟ. ಅವ್ಳು ಕೂಡ ಸರಿ ಓಕೆ ಇರು ಚಿಕ್ಕದಾಗೆ ಕೊಡ್ತೀನಿ ಅಂತ ಸ್ವಲ್ಪ ಕಡಿಮೆ ಮಾಡಿ ಒಂದ್ ಸ್ಪೂನ್ ಇಡ್ತಾಳ. ಅದನ್ನ ತಿನ್ಬಿಟ್ಟು ಇವ್ನು ಓ ಅಂತ ಕಿರ್ಚಕ್ಕೆ ಶುರು ಮಾಡ್ಬಿಟ್ಟ. ಖಾರ ನನ್ ಕೈಲಿ ಆಗ್ತಾ ಇಲ್ಲ, ಖಂಡಿತ ನೀನ್ ಇದ್ರಲ್ಲಿ ವಿಷಾನೇ ಹಾಕಿರೋದು, ನಾನು ಹೇಳ್ದೆ ನನ್ನ ಸಾಯ್ಸಕಂತಾನೆ ನೀನ್ ಬಂದಿರೋದು ಅಂತ ಮತ್ತೆ ಭಯಕ್ಕೆ ಶುರು ಮಾಡ್ಬಿಟ್ಟ. ಇವಾಗ ನಮ್ ಹೀರೋಯಿನ್ ಮತ್ತೆ ಹುಡುಗಿ ತಾನೆ ತಿನ್ಬೇಕಾಗಿರೋದು. ಆ ಹುಡುಗಿನ ಒಂದ್ ಸ್ಪೂನ್ ತಿನ್ಬಿಟ್ಟು ಹೌದು ತುಂಬಾ ಖಾರವಾಗಿದೆ ನನ್ ಕೈಲಿ ಆಗ್ತಾ ಇಲ್ಲ ಅಂತಾಳೆ. ಏನ್ ನೀವಿಬ್ರು ತುಂಬಾ ಓವರ್ ಆಗಿ ಮಾಡ್ತಾ ಇದೀರಾ, ಪಾಪ ಹೋದ್ರೆ ಹೋಗ್ಲಿ ಹಸ್ಬಲ್ ಇದೀರಾ ಅಂತ ಮಾಡ್ಕೊಟ್ರೆ ತುಂಬಾನೇ ಓವರ್ ಆಗಿ ಮಾಡ್ತಾ ಇದೀರಾ. ಬಟರ್ ಎಲ್ಲ ಕರಗಿಸಿ ಹಾಕಿ ಮೊಟ್ಟೆ ಆಫ್ ಬಾಯ್ಲ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದೀನಿ, ಖಾರ ಇದ್ರೆ ಏನು ಸ್ವಲ್ಪ ನಾಲ್ಗೆಗೆ ರುಚಿಯಾಗೇ ಇರುತ್ತೆ, ಅದನ್ನ ತಿನ್ನೋದ್ ಬಿಟ್ಟು ಇಷ್ಟೆಲ್ಲ ಹೇಳ್ತಾ ಇದೀರಾ ಅಂತ ಹೇಳಿ ನೀವು ಬೇಡ ಅಂದ್ರೆ ಹೋಗ್ರಿ ನಾನೇ ತಿಂತೀನಿ ಅಂತ ಅವಳದನ್ನ ತಿನ್ನಕ್ಕೆ ಅಂತ ಹೋದಾಗ ಗಿಲ್ಗೆ ಅಮ್ಮ ಸ್ಟಾಪ್ ಮಾಡ್ಬಿಟ್ಲು. ಇಲ್ಲ ಒಂದ್ ನಿಮಿಷ ನಾನ್ ತಿಂತೀನಿ, ಯಾಕಂದ್ರೆ ಫಸ್ಟ್ ತಿಂದಾಗ ಸ್ವಲ್ಪ ಖಾರವಾಗೇ ಇತ್ತು, ಆ ಖಾರ ಒಂದ್ ಚೂರ್ ಹೋದ್ಮೇಲೆ ಎಲ್ಲಾ ಟೇಸ್ಟ್ ನ ಕೂಡ ನನ್ ಕೈಲಿ ರೆಕಗ್ನೈಸ್ ಮಾಡಕ್ ಆಗ್ತದೆ, ತುಂಬಾ ಚೆನ್ನಾಗಿದೆ ಫ್ಲೇವರ್ಸ್, ನಾನು ತಿಂತೀನಿ ಅಂತ ಹೇಳಿ ಇಬ್ರು ನಮ್ ಹೀರೋಯಿನ್ ಮತ್ತೆ ಗಿಲ್ಗೆ ಅಮ್ಮ ಇಬ್ರು ಸೇರ್ಕೊಂಡು ತಿಂತಾ ಇರ್ತಾರೆ. ನಮ್ ಹೀರೋಗ ನನಗ್ ಕೊಡ್ತಾರ ಇಲ್ವಾ ಅನ್ನೋ ತರ ಒಂದು ಬೇಜಾರಲ್ಲಿ ನೋಡ್ದಂಗೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋ ನಮ್ ಹೀರೋಯಿನ್ ತಗೋ ತಿನ್ನು ಅಂತ ಹೇಳಿ ಕೊಟ್ಟಾಗ ಅವನು ಅದನ್ನ ತಿಂತಾನೆ. ಈ ಸತಿ ಅವನು ಅಷ್ಟೇ ಮೈ ಮರ್ತೋಗ್ಬಿಟ್ಟ. ಎಷ್ಟು ಚೆನ್ನಾಗಿದೆ ಈ ಅಡ್ಗೆ ಅಂತ. ಅಷ್ಟೇ ಅಲ್ಲ ಇದನ್ನ ತಿನ್ಸ್ಬೇಕಾದ್ರೆ ಅವಳು ಅನ್ನು ಅಂತ ಇರ್ತಾಳ. ಇದೆಲ್ಲ ಅವ್ರ ಅಮ್ಮ ಅವ್ನ್ಗೆ ಮಾಡೋ ತರಾನೇ ಅನ್ನಿಸ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವ್ರ ಅಮ್ಮನು ಅದೇ ತರ ಅವ್ನ್ಗೆ ತಿನ್ಸಿರ್ತಾರೆ. ಅವ್ರ ಅಮ್ಮನ ನೆನ್ಸ್ಕೊಂಡು ಪಾಪ ಅವ್ನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಇದನ್ನ ಗಮನಿಸೋ ಹೀರೋಯಿನ್ ಊಟ ಅಷ್ಟೊಂದ್ ಖಾರವಾಗಿದೆ, ಯಾಕೆ ಅವ್ನ್ ಕಣ್ಣಲ್ಲಿ ಹಿಂಗ್ ನೀರ್ ಬರ್ತದೆ ಅಂತ ನೋಡ್ತಾಳೆ. ತುಂಬಾ ಖಾರವಾಗಿದ್ಯಾ, ನಿನ್ಗೆ ಊಟ ಬೇಡವಾ ಅಂತ ಅವಳು ಸ್ಪೂನ್ ಕೆಳಗಡೆ ಇಕ್ಕೋದ್ರೆ ಅವನು ಇಲ್ಲ ಸ್ಪೂನ್ ನ ಕೆಳಗಡೆ ಇಡ್ಬೇಡ, ನನ್ಗೆ ತಿನ್ಸು ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಒಳ್ಳೆ ಮಕ್ಕಳಿಗೆ ಅದೇ ಅಂದ, ತಗೋ ತಿನ್ನು ಅಂತ ಹೇಳಿ ತಿನ್ನಿಸ್ತಾಳೆ. ಅವನು ತುಂಬಾ ಖುಷಿಯಾಗಿ ಅದನ್ನ ತಿಂತಾನೆ. ಬಟ್ ಅವ್ರ ಅಮ್ಮ ನೆನಪು ಬಂದಿರೋದ್ರಿಂದ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ. ಈಗ ಊಟ ಎಲ್ಲ ಮುಗಿಸಿದ್ಮೇಲೆ ಅವ್ರ ಊಟ ಪಾತ್ರೆಗಳನ್ನೆಲ್ಲ ಒಳಗಡೆ ಎತ್ಕೊಂಡು ಹೋಗುವಾಗ ಪಾಪ ಹುಡುಗ ತುಂಬಾ ಅಳ್ತಾ ಇದ್ದಾನೆ, ನಾನು ಅಷ್ಟೊಂದ್ ಖಾರ ಹಾಕ್ಬಿಟ್ನ ಹೆಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವ್ನ್ಗೆ ಏನ್ ಯೋಚನೆ ಅಂದ್ರೆ ಸಾಧಾರಣವಾದ ಒಂದು ಹುಡುಗಿ ಒಂದೇ ಒಂದು ಅಡ್ಗೆನಲ್ಲೇ ಒಂದೇ ಒಂದು ಊಟದಲ್ಲೇ ನಮ್ಮ ಅಮ್ಮನೇ ನೆನಪಿಸ್ಬಿಟ್ಲಲ್ವಾ, ಇವಳು ಸಾಮಾನ್ಯವಾದವಳಲ್ಲ ಅಂತ ಅನ್ಕೊಂಡಿರ್ತಾನೆ. ಇವಾಗ ಹಂಗೆ ನಮ್ ಹೀರೋನು ಮಲಗ್ ಬಿಟ್ಟಿದ್ದಾನೆ. ಇವರಿಬ್ರು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಹೊರಗಡೆ ಬಂದ್ ನೋಡೋಷ್ಟ್ರಲ್ಲಿ ಅವ್ನ್ ಮಲಗ್ ಬಿಟ್ಟಿದ್ದ. ಈಗ ಅವಳು ಹೇಳಿದ್ಲಲ್ವಾ ಬ್ಯಾಗ್ ನೋಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಂತ. ಸೊ ಕಾಡ್ ಪ್ರದೇಶಕ್ಕೆ ಅವ್ರು ಹೋಗ್ಬೇಕು. ಅಲ್ಲಿ ಒಂದು ಗಬ್ಬಿಡ್ದಿರೋ ಬೆಡ್ಶೀಟ್ ಒಂದ್ ಇರುತ್ತೆ. ಏನಿದಿಷ್ಟು ಗಬ್ಬೊಡಿತಾ ಇದೆ ಅಂದಾಗ ಯೂಸ್ ಮಾಡಿಲ್ವಲ್ಲ ಅದಕ್ಕೆ ಅದ್ ಹಂಗಿದೆ ಅಂತಾಳೆ. ಸರಿ ಅದಾದ್ಮೇಲೆ ಅದನ್ನ ಎತ್ಕೊಂಡೋಗಿ ನಮ್ ಹೀರೋಗೆ ಒದಿಸ್ಬಿಟ್ಟು ಪಾಪ ಮಗು ಮಲ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾರೆ. ಆದ್ರೆ ನಮ್ ಹೀರೋಗ ಅದು ಸ್ಮೆಲ್ ನೋಡ್ಬಿಟ್ಟು ಕೆಮ್ಮೆ ಬಂದ್ಬಿಡ್ತು. ಇವ್ರಿಬ್ರು ಹಂಗೆ ಕಾಡ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ನದಿ ನೀರ್ ಹರಿತಾ ಇರುತ್ತೆ. ಹುಡ್ಗಿ ಕೇಳ್ತಾಳೆ, ನಿಮ್ ತಲೆಯಲ್ಲೆಲ್ಲ ತುಂಬಾ
ಡಸ್ಟ್ ಮತ್ತೆ ಅಂಟಂಟಾಗಿದೆ ಅಲ್ವಾ, ಸ್ವಲ್ಪ ತಲೆ ತೊಳ್ಕೊಳ್ತೀರಾ ಅಂದಾಗ ಹೌದು ತಲೆ ತೊಳ್ಕೊಳ್ತೀನಿ ಅಂತ ಹೇಳಿ ಅವಳಲ್ಲಿ ತಲೆ ತೊಳ್ಕೊಳ್ತಾ ಇರ್ತಾಳೆ. ಆಗ ಅವಳು ಬಂದು ಐ ಆಮ್ ರಿಯಲಿ ಸಾರಿ ನಿಮ್ಮನ್ನ ಕಳ್ಳಿ ಅಂದ್ಬಿಟ್ಟೆ ಅಂದಾಗ ಹೀರೋಯಿನ್ ಅಂತಾಳೆ ಅಯ್ಯೋ ಸಾರಿ ಎಲ್ಲ ಏನಕ್ಕಮ್ಮ, ಏನೇ ಆಗ್ಲಿ ಒಬ್ರು ಮನೆ ಒಳಗಡೆ ಹತ್ರ ಹದ್ದು ಮೀರಿ ಹೋದಾಗ ಎಂತವ್ರಿಗ ಡೌಟ್ ಬರುತ್ತಲ್ವಾ ಅಂತ ಹೇಳ್ತಾಳೆ. ಸರಿ ನಿನ್ ವಯಸ್ಸು ಎಷ್ಟು ಅಂತ ಕೇಳಿದಾಗ ಅವಳು ಕೂಡ ನನ್ಗೆ 18 ವಯಸ್ಸು ಅಂತ ಹೇಳ್ತಾಳೆ. ಆ ಮನೆ ನಿಂದೇನಾ, ಮನೆ ನೀನ್ ಒಬ್ಳೇನಾ ಇರೋದು ಅಂದಾಗ ಈಗ ಸದ್ಯಕ್ಕೆ ನಾನು ಒಬ್ಳೇ ಇರೋದು, ನಿಮ್ಗೆ ಗೊತ್ತಿಲ್ವಾ ಬೇಟೆಗಾಗಿರೋ ಟೈಮ್ ಅಲ್ಲಿ ರಾಜ ಬೇಟೆಗ್ ಬರೋ ಜಾಗದಲ್ಲಿ ಯಾರು ಇರಬಾರ್ದಂತೆ, ಎಲ್ಲರೂ ಹಂಗೆ ದೂರ ಹೊರಟೋಗ್ತಾರೆ, ಇಲ್ಲ ಅಂದ್ರೆ ರಾಜ ಮತ್ತೆ ಅವ್ರ ಕಡೆಯವರೆಲ್ಲ ಬಂದು ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಎತ್ಕೊಂಡು ಹೊಟ್ಟೋಗ್ತಾರೆ. ಇನ್ನು ಹೇಳ್ಬೇಕಂದ್ರೆ ಜೋಸನ್ ಡೈನಾಸಿಟಿಯಲ್ಲಿ ಇದೊಂದು ಅಭ್ಯಾಸ, ಯಾವಾಗೂ ಹಿಂಗೆ ಮಾಡ್ತಾರೆ ಅನ್ನೋ ತರ ಹೇಳಿದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಇದೇನಿದು ಇವಳು ಹಿಂಗೆ ಹೇಳ್ತಿದ್ದಾಳೆ, ಅವನು ಹಂಗೆ ಹೇಳ್ತಿದ್ದಾನೆ, ನಿಜವಾಗ್ಲೂ ಇದ್ರ ಒಂದು ನರ್ಕದಲ್ಲಿ ನಾನಿದು ಸಿಕ್ಕಾಕೊಂಡಿದ್ದೀರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ನಮ್ ಹೀರೋನ ಅವರು ಮಲಗಿಸ್ಬಿಟ್ಟು ಬಂದಿದ್ರಲ್ವಾ, ಆ ಜಾಗಕ್ಕೆ ಹೆಂಗೋ ನಮ್ಮ ಹೀರೋ ಕಡೆ ಅವರೆಲ್ಲ ಹುಡುಕ್ತಾ ಇದ್ರಲ್ವಾ ನಮ್ ಹೀರೋನ, ಅವ್ರ ಆ ಜಾಗಕ್ಕೆ ಬಂದ್ಬಿಟ್ರು. ರಾಜಾ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಿನ್ ಕಣ್ಣಿಗೆ ಹೆಂಗೋ ಕಾಣಿಸ್ತಾ ಇದೀನಿ, ನಾನ್ ಚೆನ್ನಾಗಿರೋ ತರ ನಾ ಇದೀನಿ ಅಂತ ಕೇಳ್ತಾನೆ. ಅವನು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಜ ಅಂತ ಹೇಳಿ ಆಮೇಲೆ ಅವ್ನಿಗೆ ಕೈ ಕಟ್ಟಿರೋ ಕಟ್ನೆಲ್ಲ ಬಿಚ್ಚಾಕ್ಬಿಟ್ಟು ಅವ್ನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹೊಸ ಕತ್ತಿನ ಕೂಡ ಕೊಡ್ತಾರೆ. ಈಗ ಮತ್ತೆ ನಮ್ಮ ಕಿಂಗ್ ತರ ಅವನ್ನ ಚೇಂಜ್ ಮಾಡ್ಬಿಟ್ರು. ಇವಾಗ ಹಂಗೆ ಕುದುರೆಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ ಅವ್ರ ಇಷ್ಟೊತ್ತು ಬಂದಿದ್ದ ದಾರಿಯಲ್ಲಿ ಯಾವ್ದು ಗುಡಿಸಲುಗಳೆಲ್ಲ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಕೂಡ ಬೆಂಕಿ ಹಾಕಿ ಹತ್ತಿಸ್ಬಿಟ್ರು. ಈ ಕಡೆ ಬರ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಯಾವ್ದೋ ಬೇರೆ ಟೀಮ್ ಅವರು, ರಾಜ ಕಡೆ ಅವರೇ ಬಟ್ ಬೇರೆ ಟೀಮ್ ಅವರು, ಈ ಬೇಟೆಗಾಗಿರೋ ಟೈಮ್ ಅಲ್ಲಿ ಆ ಕಡೆಲ್ಲ ಯಾರಾದ್ರೂ ಇದಾರೇನೋ ಅಂತ ಹೇಳಿ ಆ ಹೆಂಗಸನ್ನೆಲ್ಲ ಕಟ್ಟಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದು ಇವ್ರಿಗೆ ಗೊತ್ತಿಲ್ಲದೆ ಯಾರೋ ಜನಗಳು ಓಡಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಸರ್ ನಮ್ಮನ್ನ ಕಾಪಾಡಿ ಸರ್ ನಾವ್ ಇಲ್ಲಿ ಇದೀವಿ ನೋಡಿ ನೋಡಿ ಅಂತ ಕೈ ಆಡಿಸ್ತಾ ಇರ್ತಾರೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ರಾಜ ಹೋಗ್ತಾ ಇದ್ದಲ್ವಾ, ಅವನು ತಿರುಗ್ ನೋಡ್ತಾನೆ. ಬಟ್ ಏನ ತಿರುಗ್ ನೋಡ್ದ ಅಂತ ಗೊತ್ತಿಲ್ಲ, ಅವನು ತಿರುಗ್ ನೋಡ್ತಾನೆ. ಇಲ್ಲಿ ಆ ಗಿಲ್ಗ್ಯಾಮ್ ಬಂದು ನಮ್ ಹೀರೋಯಿನ್ ಈ ಬಾಯಿ ಮುಚ್ಕೊಂಡಿರು, ಏನಕ್ಕೆ ಅಷ್ಟೋ ಜೋರ ಕರಿತಾ ಇದೆಯಾ, ಅವ್ರು ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತಾಳೆ. ನಮ್ ಹೀರೋಯಿನ್ಗೆ ಅರ್ಥ ಆಗ್ತಲ್ಲ ಯಾಕೆ ಏನಕ್ಕೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅವ್ರು ಬಂದ್ ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಅಂದಾಗ ಅಯ್ಯೋ ನಿನ್ ಪಾಡಿಗೆ ನಿನ್ ಹತ್ರ ಕಿರ್ಚ್ತಾ ಇದೆಯಾ, ಅವ್ರು ಏನಾದ್ರು ಬಂದ್ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇಲ್ಲಿ ಜೇಹಿ ಹಂಗ್ ನಡೀತಾ ಇದೆ ಜೇಹಿ ಹಂಗ್ ನಡೀತಾ ಇದೆ ಅಂದ್ರೆ ಹೀರೋಯಿನ್ಗೆ ಫಸ್ಟ್ ಜೇಹ ಅಂದ್ರೆ ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯ್ತು. ಅದೇನಂತ ನಮ್ಗೆ ಅರ್ಥ ಆಗಿಲ್ವಲ್ಲ, ನಾನ್ ಹೇಳ್ತೀನಿ ನೋಡಿ. ಜೇಹಿಯಾಂಗ್ ಅಂದ್ರೆ ಈಗ ನಮ್ ಹೀರೋ ಬೇಟೆಗ್ ಬರ್ತಾನಲ್ಲ ಆ ಜಾಗ ಮಾತ್ರನೇ ಅಲ್ಲ, ಸುತ್ತಮುತ್ತ ಇರೋ ಸುಂದರವಾಗಿರೋ ಹುಡುಗಿರ್ನೆಲ್ಲ ಇವರು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕುದುರೆಗಳನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಅದು ರಾಜ ಅವರ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ಪ್ರೊಸೀಜರ್ ನನ್ನೇ ಅವರು ಜೇಹಿಯಾಂಗ್ ಅಂತ ಕರೆಯೋದು. ಅದೇ ನಡೀತಾ ಇರೋದು. ನೀನ್ ಜೋರ ಕಿರ್ಚ್ಬೇಡ, ನೋಡಿದ್ರೆ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ ಅಂದಾಗ ಅವಳಿಗೆ ಇವಾಗ ಅರ್ಥ ಆಗ್ಬಿಟ್ಟು ನಮ್ ಹೀರೋಯಿನ್ ಸೈಲೆಂಟ್ ಆಗ್ಬಿಟ್ಲು. ಹಂಗೆ ನಿಧಾನ ಕಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ್ರೆ ಹುಡುಗಿರ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ, ನೀವೇತನ ಇಷ್ಟೊತ್ತು ಕೂಗ್ತಾ ಇದ್ದಿದ್ದು ಅಂತ ಹೇಳಿ ಇವರಿಬ್ಬರನ್ನ ಕೂಡ ಎಳ್ಕೊಂಡು ಹೊಟ್ಟೋದ್ರು. ಸ್ಟ್ರೈಟ್ ಆಗಿ ಎಳ್ಕೊಂಡು ಹೋಗೋ ಅವ್ರ ಜಾಗದಲ್ಲಿ ಇರೋ ಒಂದು ಜೈಲಲ್ಲಿ ಹಾಕ್ಬಿಟ್ರು. ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ಮಾತ್ರನೇ ಅಲ್ಲ, ಇನ್ನು ಕೆಲವರು ಹೆಂಗಸರು ಕೂಡ ಇದ್ದಾರೆ. ಎಲ್ಲಾರನು ಒಂದೇ ಜಾಗದಲ್ಲಿ ಹಾಕಿರೋದು. ನಮ್ ಹೀರೋಯಿನ್ ಕೂಗ್ತಾ ಇರ್ತಾಳೆ ಬಿಟ್ಬಿಡ್ರೋ ದಯವಿಟ್ಟು ನನ್ನ ಬಿಟ್ಬಿಡ್ರೋ, ನಾನು ಈ ಜಾಗಕ್ಕೆ ಸೇರಿರೋಳೆ ಅಲ್ಲ, ನನ್ನ ಯಾಕಿದ್ರೆ ಹಿಡ್ಕೊಂಡ್ ಬಂದು ಕೂಡ ಹಾಕಿದೀರಾ ಅಂತ. ಇವಳಿತ್ರ ಕಿರ್ಚ್ತಾ ಇದ್ರೆ ಹೊರಗಡೆಯಿಂದ ಏನೋ ರೆಸ್ಪಾಂಡ್ ಇಲ್ಲ, ಬಟ್ ಒಳಗಡೆ ಇರೋ ಲೇಡೀಸ್ಗೆ ಟೆನ್ಷನ್ ಆಗುತ್ತೆ. ಯಾಕಮ್ಮ ಇತ್ರ ಕೂಗಾಡ್ತಾ ಇದೆಯಾ, ನಮ್ಮನ್ನು ಹಿಂಗೆ ತರ ಹಿಡ್ಕೊಂಡ್ ಬಂದ್ ಹಾಕಿದ್ದಾರೆ, ಸುಮ್ನೆ ನಂಗೆ ಡಿಸ್ಟರ್ಬ್ ಮಾಡೋ ತರ ಮಾಡ್ತಾ ಇದ್ದೆ ಅನ್ಕೋ, ಬಾಯ್ ಹಿಡಿದು ಕಚ್ಬಿಡ್ತೀನಿ ಅಂತ ಹೇಳಿ ಅಲ್ಲಿರೋರೆಲ್ಲ ಬೆದರಿಸ್ತಾ ಇರ್ತಾರೆ. ಬಟ್ ಇವಳ ಕೈಲಿ ತಾಳಕ್ ಆಗ್ತಾ ಇಲ್ಲ. ನನ್ನ ನೀವು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಕೂಗ್ತಾ ಇದ್ರೆ ಯಾರಾದ್ರೂ ಕಿವಿಗೆ ಹಾಕೊಳ್ಳೋರು ಇದಾರ ಅಲ್ಲಿ, ಏನಕ್ಕೆ ಇವಳು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ ಅಲ್ಲಿರೋ ಸೈನಿಕರೆಲ್ಲ ಬಂದು ನಮ್ ಹೀರೋಯಿನ್ ಕೈನೆಲ್ಲ ಕಟ್ಟಾಕ್ಬಿಟ್ಟು ತರ ಅಂತ ಎಳಿತಾ ಇರ್ತಾರೆ. ಒಂಥರ ಹುಡುಗಿ ತುಂಬಾನೇ ಭಯ ಆಗೋಯ್ತು. ಗಿಲ್ಗ್ಯಾಮ್ ಕೂಡ ಏನ್ ಮಾಡ್ತಾ ಇದೀರಾ ಹುಡುಗಿನ ಬಿಟ್ಬಿಡಿ ಅಂತ. ಆದ್ರೆ ಏನು ನೆಕ್ಸ್ಟ್ ಮಿನಿಟ್ ಇಬ್ಬರಿಗೂ ಬಾಯಲ್ಲಿ ಒಂದು ವುಡ್ ಪೀಸ್ ನ ತುರ್ಕ್ಬಿಟ್ಟು ಕೈನೆಲ್ಲ ಕಟ್ಟಾಕ್ಬಿಟ್ಟು ಒಂದ್ ಮೂಲೆಗೆ ಕೂರ್ಸಿರ್ತಾರೆ. ಅವಾಗ ಅವಳೊಂದ್ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನೋಡೋದು ಆ ಜಾಗ, ಮತ್ತೆ ಅಲ್ಲಿರೋ ಮನುಷ್ಯರು, ಅವ್ರು ಹಾಕೊಂಡಿರೋ ಡ್ರೆಸ್ಸಿಂಗು, ಆ ಜೈಲು, ಅಲ್ಲಿರೋ ಸೈನಿಕರು, ಅವ್ರು ಹಾಕೊಂಡಿರೋ ಬಟ್ಟೆ ಅಂತೆಲ್ಲ ನೋಡ್ದಾಗ್ಲೇ ಇವಳಿಗೆ ಅರ್ಥ ಆಗೋದು ಕನ್ಫರ್ಮ್ ಆಗಿ ನಿಜವಾಗ್ಲೂನೇ ನಾನು ಯಾವ್ದೋ ಬೇರೆ ಒಂದು ಕಾಲಘಟ್ಟದಲ್ಲಿ ಇದೀನಿ ಅಂತ. ಆ ಟೈಮಲ್ಲಿ ನಾನ್ ಹೆಂಗ್ ಬಂದೆ ಅಪ್ಪ ಅಂತ ಹೇಳಿ ಹಳೆ ವಿಷಯಗಳನ್ನೆಲ್ಲ ನೆನ್ಸ್ಕೊಳಕ್ಕೆ ಶುರು ಮಾಡಿದ್ಲು. ಅನ್ಯಾಯವಾಗಿ ಹೆಂಗಿದ್ದವಳು ಈ ತರ ಮಾಡ್ಬಿಟ್ರಲ್ಲ, ನಾನ್ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದೆ ಅಂತ ಹೇಳಿ ಪಾಪ ಅಲ್ಲಿ ಕಚ್ಕೊಂಡು ಕೂತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿರೋರೆಲ್ಲ ಬನ್ನಿ ಎಲ್ಲರೂ ಎದ್ ಬನ್ನಿ ಅಂತ ಹೇಳಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಯಿನ್ ಕೂಡ ಕೈಗೆ ಬಾಯಿಗೆ ಕಟ್ಟಾಕಿರೋದನ್ನೆಲ್ಲ ತೆಗೆದ್ಬಿಟ್ಟು ಕರ್ಕೊಂಡೋಗಿ ಒಂದ್ ಜಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಆ ಹೆಂಗಸರ್ದು ವಯಸ್ಸನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಜಾಸ್ತಿ ವಯಸ್ಸು ಹೇಳೋರ್ನೆಲ್ಲ ಒಂದ್ ಕಡೆ, ಕಡಿಮೆ ವಯಸ್ಸು ಹೇಳೋರ್ನೆಲ್ಲ ಒಂದ್ ಕಡೆ ಅಂತ ಕಳಿಸ್ತಾ ಇರ್ತಾರೆ. ಈಗ ಹೇಳಿದ್ರಲ್ಲ ಜೇಹಾಂಗ್ ಅಂತ ಹೇಳಿ, ಆ ಒಂದು ಪ್ರೊಸೀಜರ್ ಇಲ್ಲಿ ನಡೀತಾ ಇರೋದು. ಏನಂದ್ರೆ ಸ್ವಲ್ಪ ವಯಸ್ಸು ಕಡಿಮೆ ಹೇಳೋ ಹೆಣ್ಮಕ್ಳನ್ನೆಲ್ಲ ರಾಜನ್ಗೋಸ್ಕರ ತಯಾರಿ ಮಾಡಿ ಅರಮನೆಗೆ ಕಳಿಸ್ತಾರೆ. ಮತ್ತೆ ಈ ವಯಸ್ಸಾಗಿರೋರು ಸ್ವಲ್ಪ ವಯಸ್ಸು ಜಾಸ್ತಿ ಹೇಳೋರ್ನೆಲ್ಲ ಬಂದು ಬೇರೆ ಏನೋ ಕೆಲ್ಸಕ್ಕೆ ಇಟ್ಕೊಳ್ತಾರೇನೋ, ಅದಕ್ಕೋಸ್ಕರ ಈಗ ವಯಸ್ಸನ್ನೆಲ್ಲ ಕೇಳ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ರು ಹೈನಸ್ ಇರ್ತಾರೆ. ಈ ಹೈನಸ್ ಅನ್ನೋರು ಬೇರೆ ಏನು ಇಲ್ಲ, ಈಗ ಒಂದು ಏರಿಯಾಗೆ ಕೌನ್ಸಿಲರ್ ಅಂತ ಹೆಂಗಿರ್ತಾರೆ ಆತರ ಇವ್ರ ರಾಜ್ಯದಲ್ಲಿ, ಇವ್ರ ರಾಜ್ಯದ ಸುತ್ತಮುತ್ತ ಇರೋ ಸ್ವಲ್ಪ ಸುಂದರವಾಗಿರೋ ಹುಡುಗಿರ್ನೆಲ್ಲ ಕರ್ಕೊಂಡ್ ಬಂದು ಈ ತರ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು. ಇವಾಗ ನಮ್ ಹೀರೋಯಿನ್ ಕೂಡ ಕೇಳ್ತಾರೆ ಏನಮ್ಮ ನಿನ್ಗೆ ವಯಸ್ಸು ಅಂದಾಗ ಅವಳು ನನ್ಗೆ 26 or 27 ಹೇಳ್ತಾಳೆ. ನೀನ್ ಆ ಕಡೆ ಹೋಗು ಅಂತ ಪಕ್ಕಕ್ಕೆ ನಿಲ್ಲಿಸ್ಬಿಟ್ರು. ಅವಳಿಗೆ ಸಖತ್ ಸಂತೋಷ, ಅಪ್ಪಾಡಿ ನನ್ನ ಹೆಂಗೋ ಈ ಕಡೆ ನಿಲ್ಲಿಸ್ಬಿಟ್ರು, ಸೊ ನಾನ್ ಬಚಾವ್ ಆಗ್ಬಿಟ್ಟೆ ಅಂತ. ನೆಕ್ಸ್ಟ್ ಗಿಲ್ಗ್ಯಾಮ್ನ ಕೇಳ್ತಾರೆ. ನಮ್ ಹೀರೋಯಿನ್ ಕಣ್ಣಲ್ಲೇ ಹೇಳ್ತಾಳೆ, ಇಲ್ಲೋಡು ನಾನ್ ಜಾಸ್ತಿ ವಯಸ್ಸು ಹೇಳಿದ್ದಕ್ಕೆ ನಾನು ಈ ಕಡೆ ಕಳ್ಸ್ಬಿಟ್ಟಿದ್ದಾರೆ, ನೀನು ಜಾಸ್ತಿ ವಯಸ್ಸು ಹೇಳ್ಬಿಟ್ಟು ಈ ಕಡೆ ಬಂದ್ಬಿಡು ಅಂತ. ಇರೋಲೆಕ್ ಅವಳಿಗೆ 18 ವಯಸ್ಸಲ್ವಾ, 18 ವಯಸ್ಸಂದ್ರೆ ತಯಾರಿ ಮಾಡಿ ರಾಜನ ಹತ್ರ ಕಳಿಸ್ಬಿಡ್ತಾರೆ. ಸೊ ಅವಳು ಕೂಡ ನನಗೆ 32 ಅಂತ ಹಂಗೆ ಬಿಲ್ಡಪ್ ಕೊಟ್ಕೊಂಡು ಹೇಳಿದಾಗ, ಏನು 32 ನಿನ್ನ ನೋಡಿದ್ರೆ ಹಂಗಿಲ್ವಲ್ಲ, 17 18 ಇರೋ ತರ ಇದೆಯಾ ಅಂದಾಗ, ಒಂದ್ 28 ಹಾಕೋ ಅಂತ ಹೇಳ್ತಾಳೆ. ಸರಿ ಆಯ್ತು
ನೀನ್ ಆ ಕಡೆ ಹೋಗಿ ನಿಂತ್ಕೊ ಅಂತ ಹೇಳಿ ಈಗ ಡಿಫ್ರೆನ್ಶಿಯೇಟ್ ಮಾಡಿದ್ದಾಯ್ತು. ಈಗ ಕಡಿಮೆ ವಯಸ್ಸು ಹೇಳಿದ್ರಲ್ವಾ, ಅವ್ರನ್ನೆಲ್ಲ ನೀವ್ ಹೋಗಿ ಚೆನ್ನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬೇರೆ ಬಟ್ಟೆ ಎಲ್ಲ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಬಿಟ್ಬಿಡ್ತಾರೆ ಅಂತ ಇವ್ರು ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇರ್ತಾರೆ, ಅಪ್ಪಡಿ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ನೋಡಿದ್ರೆ ಅಡಿಗೆ ಮನೇಲಿ ಹೋಗಿ ಅಡಿಗೆ ಮಾಡಿ ಅಂತ ಇದಾರೆ. ಇನ್ನು ಅಡಿಗೆ ಮನೇಲಿ ಅಡಿಗೆ ಮಾಡ್ಬೇಕಾ, ಏನಯ್ಯ ಹೇಳ್ತಾ ಇದೀಯ ಅಂತಂದ್ರೆ ಕರ್ಕೊಂಡು ಹೋಗಿ ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನೀಗ ಹೀರೋಯಿನ್ ಹತ್ತಾನೆ ಉಡ್ಕೊಂಡ್ ಬರ್ತಾ ಇದ್ರು. ಅವರು ಅದೇ ನದಿ ಕಡೆನೆ ಬರ್ತಾರೆ. ಅವ್ರು ಇಲ್ಲಿ ಬಂದಿದಾರ ಹೋಗಿದಾರ ಅಂತ ಹೇಳಿ ಅವರ ಹೆಜ್ಜೆ ಗುರುತುಗಳನ್ನ ಉಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು. ಅವಾಗ ನದಿಯಲ್ಲಿ ಒಂದು ಬ್ಯಾಂಡ್ ಓಡ್ಕೊಂಡ್ ಬಂದಿರೋದನ್ನ ಅಲ್ಲಿರೋರೊಬ್ರು ಕೊಡ್ತಾರೆ, ಇದು ನಿಮ್ಗೆ ಗೊತ್ತಿರೋರ್ದ ನೋಡಿ ಅಂತ. ಅದನ್ನ ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಯ್ತು ಅವ್ಳು ತಲೆಗೆ ಹಾಕೊಂಡಿದ್ ಬ್ಯಾಂಡೆ ಅಂತ. ಹಂಗಾದ್ರೆ ಅವ್ಳು ಈ ಕಡೆನೆಲ್ಲೋ ಹೋಗಿದ್ದಾರೆ. ಈ ಕಡೆ ಹತ್ತಿರದಲ್ಲಿ ಯಾರ್ ಗವರ್ನರ್ ಇದ್ದಾರೆ ಅನ್ನೋ ತರ ಕೇಳಿದಾಗ ಅವ್ರು ಈ ತರ ಒಂದು ಗವರ್ನರ್ ಇದ್ದಾರೆ, ಮೋಸ್ಟ್ಲಿ ಜಿಹ್ಯಾಂಗ್ ಅದ್ರಲ್ಲೇ ಹೆಣ್ಮಕ್ಳನ್ನ ಕರ್ಕೊಂಡ್ ಹೋಗಿರ್ತಾರೇನೋ, ನಾವ್ ಅಲ್ಲಿಗೆ ಹೋಗೋಣ ಅಂದಾಗ ಹೀರೋಗೆ ತುಂಬಾ ಖುಷಿ ಆಯ್ತು, ನಡೀರಿ ಹೋಗೋಣ ಅಂತ ಹೇಳಿ ಹಂಗೆ ಒಂಥರ ಸ್ಮೈಲ್ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಅಡಿಗೆ ಮಾಡಕ್ಕೆ ಅಂತ ಬಿಟ್ಟಿದ್ರಲ್ವಾ, ಅಲ್ಲಿರೋ ಅಡಿಗೆ ಐಟಮ್ ಗಳನ್ನೆಲ್ಲ ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಅಂದ್ರೆ ಅಡಿಗೆ ಮಾಡಕ್ಕೆ ಯೂಸ್ ಮಾಡ್ತಾರಲ್ವಾ ಆ ಐಟಮ್ಸ್ ನ ಎಲ್ಲ ಓಲ್ಡ್ ಐಟಮ್ಸ್ ಮತ್ತೆ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆತರ ಆಶ್ಚರ್ಯವಾಗಿ ನೋಡ್ಬೇಕಾದ್ರೆ ಗುಮ್ಯಾಂಗ್ ಕೇಳ್ತಾಳೆ, ಇದೇನಿದು ಇಷ್ಟೊಂದು ಆಶ್ಚರ್ಯವಾಗಿ ನೋಡ್ತಾ ಇದೀರಾ, ನಿಮ್ಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ ಅಲ್ವಾ ಅಂದಾಗ, ಹೌದು ನಾನೊಂದು ಕುಕ್ ಅಲ್ವಾ, ನನ್ಗೆ ಅಡಿಗೆ ಮಾಡೋದು ತುಂಬಾನೇ ಇಷ್ಟ ಅಂತ. ಅಲ್ಲಿ ಸುತ್ತ ಲೇಡೀಸ್ ಅಡಿಗೆ ಮಾಡ್ತಾ ಇರ್ತಾರೆ, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರ್ತಾರೆ. ಅಲ್ಲೊಂದ್ ಲೇಡಿ ಕುತ್ಕೊಂಡು ಸೀ ಫುಡ್ ಅಲ್ಲಿ ಏನೋ ಸೂಪ್ ಮಾಡ್ತಾ ಇರ್ತಾರೆ. ಇವಳದನ್ನ ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಅಂತ ಬೌಲ್ಗೆ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲಿ ನೋಡಿದ್ರೆ ಇನ್ನೊಂದ್ ಲೇಡಿ ಸ್ವಲ್ಪ ಮುಲ್ಲಂಗಿ ಎಲ್ಲ ಕಟ್ ಮಾಡ್ತಾ ಇರ್ತಾರೆ, ಅದನ್ನ ಕೂಡ ಸೂಪ್ ಮಾಡ್ತಾರಂತೆ. ಈ ವಿಷಯ ಕೇಳಿದ್ಮೇಲೆ ನಮ್ ಹೀರೋಯಿನ್ ಒಂಥರ ತುಂಬಾ ಟೆನ್ಷನ್ ಆಗುತ್ತೆ. ಏನ್ ಮಾಡ್ತಾ ಇದೀರಾ ನೀವೆಲ್ಲ, ಯಾರಿಗೋಸ್ಕರ ಅಡಿಗೆ ಮಾಡ್ತಾ ಇದೀವಿ, ಎಷ್ಟು ಜನಕ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು ಏನು ಅಂತ ಏನು ತಿಳ್ಕೊಳ್ದೆ ಇಷ್ಟಕ್ಕೂ ಅಡಿಗೆ ಮಾಡ್ತಾ ಇದ್ರೆ ಅದಕ್ಕೆ ಏನ್ ಅರ್ಥ? ಸರಿ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ ಅಡಿಗೆ ಹೇಳಿ ಅಂದಾಗ ಅಲ್ಲಿರೋರು ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ, ಕರ್ಕೊಂಬಂದ್ ಅಡಿಗೆ ಮನೇಲಿ ಬಿಟ್ರು ನಾವ್ ಅಡಿಗೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಇದಕ್ ಮುಂಚೆ ನೀವಲ್ವಾ ಇಲ್ಲಿ ಕುಕ್ಕನ್ ಹತ್ರ ಹೇಳಿದಾಗ, ಇಲ್ಲಪ್ಪ ಇದಕ್ ಮುಂಚೆ ಇಲ್ಲಿ ಬೇರೆ ಯಾರೋ ಇದ್ರಂತೆ, ರಾತ್ರಿ ಎಲ್ಲ ಓಡೋಗ್ಬಿಟ್ಟಿದ್ದಾರೆ, ಸೊ ಈಗ ಸದ್ಯಕ್ಕೆ ಸಿಕ್ಕಿರೋದ್ ನಾವೇ ಅಲ್ವಾ, ಅದ್ರಿಂದ ನಮ್ನ ಕರ್ಕೊಂಡ್ಬಂದು ಅಡಿಗೆ ಮಾಡಿಸ್ತಿದ್ದಾರೆ, ಏನೋ ನಮಗ್ ಗೊತ್ತಿರೋದನ್ನ ನಾವ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನಾವ್ ಆತರ ಎಲ್ಲ ಮಾಡ್ಬಾರ್ದು, ಫಸ್ಟ್ ಯಾರಿಗ್ ಮಾಡ್ತಾ ಇದೀವಿ ಎಷ್ಟು ಜನಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ ಮಾಡ್ಬೇಕು. ಈ ತರ ಅರ್ಜೆಂಟ್ ಆಗಿ ಮಾಡ್ಬಿಟ್ರೆ ನಮ್ಮನ್ನ ಕಳಿಸ್ಬಿಡ್ತಾರೆ ಅಂತ ಅನ್ಕೊಂಡಿದೀರಾ, ಹಂಗಲ್ಲ ಹಿಂಗಲ್ಲ ಅಂತ ಇವಳು ಕ್ಲಾಸ್ ತೆಗಿತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಈ ಗವರ್ನರ್ ಅವ್ರ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ ಅಲ್ಲಿ ಕೆಲಸ ಮಾಡೋನು, ಅವ್ನು ನೋಡ್ ಬಂದ್ಬಿಟ್ಟು ಇಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್ ಜನಗಳು ಬರ್ತಿದಾರಂತೆ ಇವತ್ತು ಊಟಕ್ಕೆ, ಸೊ 9 ಸೈಡ್ ಡಿಶ್ ಜೊತೆಗೆ ಒಂದು ಮೇನ್ ಡಿಶ್ ಮಾಡ್ಬೇಕಂತೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ 4-5 ಜನಕ್ ಮಾಡ್ಬೇಕಂತ ಬೇರೆ ಹೇಳ್ತಾನ. ಇಲ್ಲಿರೋ ಲೇಡೀಸ್ ಕಲ್ಲ ಸಖತ್ ಶಾಕು, ಎಲ್ಲರೂ ವಿಲೇಜ್ ಅವ್ರಲ್ವಾ, ಅವ್ರಿಗೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ, ಏನು 9 ಸೈಡ್ ಡಿಶ್ ಜೊತೆಗೆ ಒಂದು ಮೇನ್ ಡಿಶ್, ಅಯ್ಯೋ ನಮ್ಗೆಲ್ಲ ಮಾಡಕ್ ಬರಲ್ವೇ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವನು ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ, ಹೇಳಕ್ ಕೇಳಿದ್ರು ನಾನು ಹೇಳ್ಬಿಟ್ಟೆ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ಗೆ ಕೋಪ ಬಂದ್ಬಿಡ್ತು. ಯೋ ನಿಲ್ಲಯ್ಯ ಅಲ್ಲಿ ಒಂದ್ ನಿಮಿಷ, ನಿನ್ ಪಾಡಗ್ ನೀನ್ ಬಂದ್ಬಿಟ್ಟು ಅವ್ರೇನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಿನ್ ಪಾಡಗ್ ನೀನ್ ಹೋಗ್ತಾ ಇದ್ರೆ ಏನ್ ಅರ್ಥ? ಬರ್ತಾರ ಅವ್ರಿಗೆ ವಯಸ್ಸು ಎಷ್ಟು, ಅವ್ರಿಗೆ ಏನ್ ಇಷ್ಟ ಏನಿಲ್ಲ ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ನಮ್ಗೆ ಡೀಟೇಲ್ಸ್ ಕೊಟ್ರೆ ತಾನೆ ನಾವ್ ಮಾಡಕ್ ಆಗೋದು. ಇವಾಗ ನಾವೇನೋ ಅಡಿಗೆ ಮಾಡ್ಕೊಟ್ಬಿಡ್ತೀವಿ, ಅದ್ ತಿನ್ಬಿಟ್ಟು ಅವ್ರಿಗೆ ಏನಾದ್ರು ಅಲರ್ಜಿ ಆಗ್ಬಿಟ್ರೆ ಆಮೇಲೆ ಯಾರಿಗೆ ಪನಿಷ್ಮೆಂಟ್ ಕೊಡ್ತೀರಾ, ಬರದೆಗೆಲ್ಲ ಹೇಳಯ್ಯ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಇದಕ್ ಮುಂಚೆ ಅವಳು ಒಂದ್ ರೌಂಡ್ ಹೋಗ್ಬಿಟ್ಟು ಬಂದಾಗ ಅಡಿಗೆ ಐಟಮ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ, ಬಟ್ ಎಲ್ಲ ಫ್ರೆಶ್ ಆಗಿರುತ್ತೆ. ಇವಳು ಕೇಳ್ತಾಳೆ, ಇವಾಗ ಏನ್ ಮಾಡ್ಬೇಕು, ಮೀಟ್ ಮಾಡ್ಬೇಕಾ, ಫಿಶ್ ಮಾಡ್ಬೇಕಾ, ವೆಜಿಟೇರಿಯನ್ ಮಾಡ್ಬೇಕಾ ಏನಂತ ಏನು ಹೇಳೇ ಇಲ್ವ ಅಂದಾಗ, ನೋಡಮ್ಮ ನನ್ಗೆ ಅದೆಲ್ಲ ಗೊತ್ತಿಲ್ಲ, 9 ಸೈಡ್ ಡಿಶ್ ಜೊತೆಗೆ ಒಂದ್ ಮೇನ್ ಡಿಶ್ ಮಾಡ್ಬೇಕಂತ ಮಾತ್ರ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ ಬಿಡ್ತಾ ಇಲ್ಲ, ಇತರ ಮಾತಾಡ್ತಾ ಇರ್ಬೇಕಾದ್ರೆ ಜಾಗಕ್ಕೆ ಗವರ್ನರ್ ಅವ್ರ ಮಗ ಬರ್ತಾನೆ. ಏನ್ ಇಲ್ಲಿ ಗಲಾಟೆ, ಯಾಕೆ ಇತರ ಕೂಗಾಡ್ತಾ ಇದೀರಾ ಅಂದಾಗ ಹೀರೋಯಿನ್ ಕೂಡ ಅದೇ ವಿಷಯ ಹೇಳ್ತಾಳೆ. ಇಲ್ಲಿ ನೋಡಿ 9 ಸೈಡ್ ಡಿಶ್ ಜೊತೆಗೆ ಒಂದು ಮೇನ್ ಡಿಶ್ ಮಾಡ್ಬೇಕು ಅಂತೀರಾ, ಇಲ್ಲಿ ಬೇಕಾಗಿರೋ ಐಟಮ್ಸ್ ಕೂಡ ಇಲ್ಲ ತುಂಬಾ ಕಡಿಮೆ ಇದೆ, ನನಗೆ ಯಾಕೋ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ನೆಲ್ಲ ಯಾರೋ ತಗೊಂಡು ಓಡೋಗ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ ಅಂದಾಗ ಆಗ ಗವರ್ನರ್ ಅವ್ರ ಮಗ ಹೇಳ್ತಾನೆ, ನೀನ್ ಹೇಳೋದ್ ಕರೆಕ್ಟ್ ಅಮ್ಮ, ರಾತ್ರಿ ಕೆಲ್ಸದವರೆಲ್ಲ ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಕೆಲವು ಥಿಂಗ್ಸ್ ನ ಕೂಡ ತಗೊಂಡ್ ಹೊಟ್ಟೋದ್ರು, ಈ ಕಡಿಮೆ ಐಟಮ್ ಅಲ್ಲಿ ಮಾಡೋದ್ ಕಷ್ಟನೇ ಅಂತ ಹೇಳ್ತಾರೆ. ಇವಳು ಹೇಳ್ತಾಳೆ, ಹೌದು ಇರೋದೇ ಕಡಿಮೆ ಐಟಮ್ ಬಟ್ ಫ್ರೆಶ್ ಆಗಿದಾವೆ, ಎಷ್ಟು ಮಾಡ್ಬೇಕು ಏನು ಎಂತ ಅಂತ ನಮ್ಗೇನು ಹೇಳಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡಕ್ ಆಗತ್ತೆ, ಇವ್ರ ಪಾಡಿಗೆ ಇವ್ರು ಬಂದ್ ಹಿಂಗ್ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಅನ್ನೋ ತರ ಸ್ವಲ್ಪ ಜೋರಾಗಿ ಮಾತಾಡ್ತಾಳ. ಆಯಪ್ಪ ಕೂಡ ನೀವ್ ಹೇಳೋದ್ ಕರೆಕ್ಟ್ ಅಂತ ಹೇಳಿದ್ಮೇಲೆ ಸುತ್ತ ಇರೋರ್ಗೆ ಸ್ವಲ್ಪ ಪ್ರಾಣ ಬರೋದು. ಆ ಟೈಮಲ್ಲಿ ಸ್ವಲ್ಪ ದೊಡ್ಡ ಅಧಿಕಾರಿ ಅಂತಂದ್ರೆ ಭಯ ಪಡ್ತಾರಲ್ವಾ, ಅಯ್ಯೋ ಅವ್ರು ಏನ್ ಮಾಡ್ಬಿಡ್ತಾರೋ ಏನೋ ಅಂತ. ನಮ್ ಹೀರೋಯಿನ್ ಇತರ ಬೋಲ್ಡ್ ಆಗಿ ಮಾತಾಡೋದ್ರ ನೋಡಿ ಸ್ವಲ್ಪ ಇಂಪ್ರೆಸ್ ಕೂಡ ಆಗ್ಬಿಟ್ರೆ ಎಲ್ಲಾರು. ಬಟ್ ಇವಾಗ ಇರೋದೇ ಇಷ್ಟ ಐಟಮ್ ಅಲ್ಲಿ ನೀವ್ ಅಡ್ಗೆ ಮಾಡ್ಬೇಕಂದಾಗ ಇವಳು ಹೇಳ್ತಾಳೆ, ಸರಿ ಆಯ್ತು ನನ್ಗೆ ಇಷ್ಟ ಐಟಮೇ ಸಾಕು, ಬಟ್ ನಂದೊಂದು ಕಂಡೀಷನ್ ಇದೆ, ನೀವ್ ಹೇಳ್ದಂಗೆ ನಾವ್ ಚೆನ್ನಾಗಿ ಅಡ್ಗೆ ಮಾಡ್ಕೊಟ್ಬಿಟ್ರೆ ಅದು ಗೆಸ್ಟ್ ಗಳಿಗೆ ಇಷ್ಟ ಆದ್ರೆ ನಮ್ಮನ್ನ ಇಲ್ಲಿಂದ ಬಿಟ್ಬಿಡ್ತೀರಾ, ನಮ್ಮೆಲ್ಲರೂ ಇಲ್ಲಿಂದ ರಿಲೀಸ್ ಮಾಡ್ಬಿಡ್ಬೇಕು ಅಂದಾಗ ಆ ಗವರ್ನರ್ ಕೂಡ ಸರಿ ಆಯ್ತಮ್ಮ, 4 ಜನ ಊಟಕ್ಕೆ ಬರ್ತಿದ್ದಾರೆ, ನೀನೇನಾದ್ರೂ ನಿನ್ನ ಊಟದಿಂದ ಅವ್ರನ್ನ ಸಂತೃಪ್ತಿ ಪಡಿಸ್ಬಿಟ್ರೆ ಖಂಡಿತ ನಿಮ್ಮನ್ನ ರಿಲೀಸ್ ಮಾಡ್ಬಿಡ್ತೀನಿ, ಅದೇ ನೀವ್ ಮಾಡೋ ಊಟ ಅವ್ರಿಗೇನಾದ್ರೂ ಇಷ್ಟ ಆಗಿಲ್ಲ ಅಂತಂದ್ರೆ ಖಂಡಿತ ನಿಮ್ಮನ್ನ ರಿಲೀಸ್ ಮಾಡೋ ಚಾನ್ಸೇ ಇಲ್ಲ, ನಿಮ್ಗೆ ಒಂದು ಪನಿಷ್ಮೆಂಟ್ ನ ಕೊಟ್ಬಿಡ್ತೀನಿ ಅಂದಾಗ ಇವಳು ಕೂಡ ಆಯ್ತಾಯ್ತು ಅಡ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಯಾರ್ ಬರ್ತಿರೋದು ಅಂತ ಕೇಳಿದಾಗ ಇವನ್ ಕೂಡ ಇನ್ ಫ್ಯಾಮಿಲಿಗೆ ಸೇರಿರೋರು ಅಂತ ಹೇಳ್ತಾರೆ. ಅದ್ಯಾರಪ್ಪ ಇನ್ ಫ್ಯಾಮಿಲಿ ಅಂತ ನೋಡಿದ್ರೆ ನಮ್ಮ ಹೀರೋ ಅವ್ರ ಅಪ್ಪ ಇದಾರಲ್ವಾ, ಅವ್ರ ತಂಗಿನ ಒಂದು ಗವರ್ನರ್ ಅವ್ರಿಗೆ ಫ್ಯಾಮಿಲಿಗೆ ಕೊಟ್ಟು ಮದ್ವೆ ಮಾಡಿರ್ತಾರೆ. ಆ ಫ್ಯಾಮಿಲಿ ಅವರೇ ಇನ್ ಫ್ಯಾಮಿಲಿ ಅವರು, ಅಂದ್ರೆ ನಮ್ ರಾಜ ಅವ್ರ ಅಪ್ಪಗೆ ಅಳಿಯ ಆಗ್ಬೇಕು, ಅವರು ಮತ್ತೆ ಅವ್ರ ಮಗ ಇಬ್ರು ಈ ಜಾಗಕ್ಕೆ ಬರ್ತಾ ಇದಾರೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಹೀರೋ ಇದಾರಲ್ವಾ, ಕಿಂಗ್ ಇದಾರಲ್ವಾ, ಅವರು ಮತ್ತೆ ಅವ್ರ ಅತ್ತೆ ಮಗ, ಅಂದ್ರೆ ಅವ್ರ ಅಪ್ಪನ್ಗೆ ತಂಗಿ ಅಂದ್ರೆ ನಮ್ ಹೀರೋಗೆ ಅತ್ತೆ ತಾನೇ ಆಗ್ತಾರೆ, ಅತ್ತೆ ಮಗ ಇವ್ರಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದಾರಂತೆ, ತುಂಬಾ ಚಡ್ಡಿ ದೋಸ್ತುಗಳು ಇವ್ರಿಬ್ರು. ಇನ್ನು ಹೇಳ್ಬೇಕಂದ್ರೆ ಜೆಹ್ಯಾಂಗ್ ಅನ್ನೋದು ಇವರಿಂದನೇ ಸ್ಟಾರ್ಟ್ ಆಗಿದ್ದು, ಇವ್ರ ಫ್ಯಾಮಿಲಿನೇ ಅದನ್ನ
ಇದನ್ನ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ನಮ್ಮ ಹೀರೋಗೆ ಎಷ್ಟು ಅಂದ್ರೆ ನಮ್ಮ ಕಿಂಗ್ ಗೆ ಎಷ್ಟು ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಇದನ್ನ ಇಮ್ ಫ್ಯಾಮಿಲಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು, ನೀವು ಮಾಡೋ ಅಡಿಗೆ ಅಷ್ಟು ಚೆನ್ನಾಗಿರ್ಬೇಕು ಅಂತ. ನೀವು ಮಾಡೋ ಅಡಿಗೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಈ ಜಾಗದಲ್ಲಿ ನಾವಿರೋ ಈ ಜಾಗದಲ್ಲಿ ಏನೆಲ್ಲ ಬೆಳೆ ಬಾಳತರ ವಸ್ತುಗಳಿದೆಯೋ ಅದನ್ನೆಲ್ಲ ಎತ್ಕೊಂಡು ಹೊಟ್ಟೋಗ್ತಾರೆ. ಈ ನಾಡಿಗೆ ಸೇರಿರೋ ಲೇಡೀಸ್ ನಿಂದ ಹಿಡಿದು ಎಲ್ಲರನ್ನೂ ಎತ್ಕೊಂಡು ಹೊಟ್ಟೋಗ್ತಾರೆ. ಅದು ನಮ್ ಗವರ್ನರ್ ಫ್ಯಾಮಿಲಿ ಆಗಿದ್ರು ಅಷ್ಟೇ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀನ್ ಮಾಡೋ ಅಡಿಗೆ ಅವ್ರಿಗೆ ಸಂತೃಪ್ತಿ ಪಡಿಸ್ಬೇಕು. ಸೊ ಸ್ವಲ್ಪ ಎಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಅವರು ಬೇರೆ ಬೇರೆ ಏರಿಯಾಸ್ ಗೆಲ್ಲ ಕೂಡ ಹೋಗಿರ್ತಾರಲ್ಲ, ಅಲ್ಲಿ ಆ ಊಟ ಚೆನ್ನಾಗಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕಿಂತ ಊಟನಲ್ಲಿ ಏನ್ ಕಡಿಮೆ ಏನ್ ಜಾಸ್ತಿ ಅನ್ನೋದನ್ನೇ ಇವ್ರು ಚೆಕ್ ಮಾಡೋದು. ಇವಾಗ ಕೂಡ ನೋಡಿ, ಅಲ್ಲೇನೋ ಕೂದಲು ಬಿದ್ದಿರತ್ತೆ ಊಟನಲ್ಲಿ, ಅದನ್ನ ತೆಗೆದು ತೋರಿಸ್ದವನು ಅವ್ರಿಗೆ ಮಾತಾಡಕ್ ಚಾನ್ಸ್ ಕೂಡ ಕೊಟ್ಟಿಲ್ಲ. ಅಷ್ಟೇ ಟೇಬಲ್ ಎಲ್ಲ ಎತ್ತಿ ಚೆಲ್ಲಾಪಿಲ್ಲಿ ಮಾಡಿ ಎಲ್ಲಾರನ್ನೂ ಒಡೆದು ಅವರ ನಾಡಿನಲ್ಲಿ ಅಂದ್ರೆ ಅವರ ಒಂದು ಏರಿಯಾನಲ್ಲಿ ಇರೋ ಹಣನ ಬಂಗಾರನೆಲ್ಲ ದೋಚ್ಕೊಂಡು ಹೋದ್ರಂತೆ. ಅದಕ್ಕೆ ಅಮ್ಮ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ, ನೀನ್ ಮಾಡೋ ಊಟ ಅವ್ರನ್ನ ತೃಪ್ತಿ ಪಡಿಸ್ಬೇಕು. ಇಷ್ಟ ಪಡ್ತಾರೆ ಅನ್ನೋದಕ್ಕಿಂತ ಅದ್ರಲ್ಲಿ ಅವ್ರ ಏನು ಕೊರೆ ಕಂಡಿಡಿಬಾರ್ದು. ಅದಕ್ಕೆ ನೀನೇ ಹುಷಾರಾಗಿರ್ಬೇಕು ಅನ್ನೋ ತರ ಹೇಳ್ತಾರೆ. ಇಲ್ಲಾಂದ್ರೆ ಪನಿಷ್ಮೆಂಟ್ ಅಂತ ಕೂಡ ಹೇಳ್ತಾರೆ. ಇವಳಂತಾಳೆ, ಇಲ್ಲಿ ನೋಡಿ ಸರಿ ಆಯ್ತು, ನಾನ್ ಮಾಡೋ ಅಡಿಗೆಯಿಂದ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತಂದ್ರೆ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ನಮ್ಮನ್ನೆಲ್ಲರನ್ನೂ ರಿಲೀಸ್ ಮಾಡ್ಬಿಡ್ಬೇಕು. ಓಕೆನಾ? ಆಯ್ತು, ನಾನ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ದಡದಡ ಅಂತ ಕಿಚನ್ ಹತ್ರ ಓದೋಳು ಒಂದು ಆಪ್ರಾನ್ ಎಲ್ಲ ಕಟ್ಕೊಂಡು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಕರೆದು, ಇವಾಗ ಎಲ್ಲರೂ ಸೇರಿ ಮಾಡಿದ್ರೇನೆ ಅಡಿಗೆನ ನಾವು ಪರ್ಫೆಕ್ಟ್ ಆಗಿ ಮತ್ತೆ ಟೇಸ್ಟಿಯಾಗಿ ಮಾಡಕ್ಕಾಗೋದು. ಎಲ್ಲರೂ ನನ್ಗೆ ಕೈ ಜೋಡಿಸ್ಬೇಕಂದಾಗ ಎಲ್ಲರಿಗೂ ತುಂಬಾ ಸಂತೋಷ ನಮ್ ಹೀರೋಯಿನ್ಗೆ ಹೆಲ್ಪ್ ಮಾಡೋದಕ್ಕೆ. ಯಾಕಂದ್ರೆ ಗವರ್ನರ್ ಹತ್ರ ಇವಾಗ ಇವಳ್ತಾನೆ ಸ್ವಲ್ಪ ಬೋಲ್ಡ್ ಆಗಿ ಮಾತಾಡಿ ಇವ್ರನ್ನೆಲ್ಲ ಕಾಪಾಡೋದಕ್ಕೆ ಒಂದ್ ಸ್ಟೆಪ್ ನ ತಗೊಂಡಿರ್ತಾಳೆ. ಅದಕ್ಕೆಲ್ಲರೂ ಸರಿ ಆಯ್ತು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಮ್ ಹೀರೋಯಿನ್ ಎಲ್ಲರಿಗೂ ಒಂದೊಂದ್ ಕೆಲಸ ಕೊಡ್ತಾಳೆ. ಅದಕ್ ಮುಂಚೆ ಗಿಲಿಯಾಮ್ ಹೇಳ್ತಾಳೆ, ಇಲ್ಲಿ ನೋಡಿ ಇಲ್ಲಿರೋ ಐಟಮ್ಸ್ ಎಲ್ಲ ನಾನು ಒಂದೇ ಹತ್ರ ಇಟ್ಟಿದ್ದೀನಿ ಅಂದಾಗ ನಮ್ ಹೀರೋಯಿನ್ ಕೂಡ ಬಂದ್ ಎಲ್ಲದನ್ನು ನೋಡ್ತಾಳೆ. ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಇದೆಲ್ಲ ಸೈಡ್ ಡಿಶ್ ಮಾಡೋದಕ್ಕಾಗೋ ತರ ಐಟಮ್ಸ್ ಮಾತ್ರನೇ ಇರೋದು. ಮೇನ್ ಡಿಶ್ ಏನ್ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಸರಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಒಬ್ಬೊಬ್ರಿಗೂ ಒಂದೊಂದ್ ಕೆಲಸನ ಕೊಡ್ತಾರೆ. ಒಬ್ಬರು ಬಂದು ಅಲ್ಲಿರೋ ಪ್ರಾನ್ಸ್ ನ ಚೆನ್ನಾಗಿ ಉರಿಬೇಕು, ಫುಲ್ ಡ್ರೈ ಆಗೋ ತನಕ ಉರಿಬೇಕು. ಇನ್ನೊಬ್ರು ಬಂದ್ಬಿಟ್ಟು ಈ ಮಶ್ರೂಮ್ ಇರತ್ತಲ್ಲ ಫುಲ್ ಡ್ರೈ ಮಾಡಿರ್ತಾರೆ, ಆ ಮಶ್ರೂಮ್ ನ ಪುಡಿ ಮಾಡ್ಬೇಕು ಅಂತ ಒಬ್ಬೊಬ್ಬರಿಗೆ ಒಂದೊಂದ್ ಕೆಲಸನ ಕೊಟ್ಲು. ಇವಾಗ ಇವಳು ಒಂದು ಮೇನ್ ಡಿಶ್ ಮಾಡ್ಬೇಕು, ಏನ್ ಮಾಡ್ಬೇಕೆ ಗೊತ್ತಿಲ್ವೇ ಅಂತ ಯೋಚನೆ ಮಾಡುವಾಗ ಅವಾಗ ಅವಳಿಗೆ ಟಕ್ ಅಂತ ಆ ಪಕ್ಕದಲ್ಲಿರೋ ಮೀಟ್ ನ ಬಂದು ಗಿಲ್ಗ್ಯಾಮ್ ತೋರಿಸ್ತಾಳೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೀಟ್ ಇದೆ ಅಂತ. ನನ್ಗೆ ವಾಸನೆ ಹಿಡಿಯೋ ಶಕ್ತಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗೆ ಇದನ್ನ ಕೂಡ ಕಂಡಿಡಿದ್ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನೇ ಇದನ್ನ ಮುಚ್ಚಿಟ್ಟೆ ಅಂದಾಗ ಹೀರೋನ್ಗೆ ತುಂಬಾ ಸಂತೋಷ ಆಗೋಯ್ತು. ಪರವಾಗಿಲ್ವೇ, ನಿನ್ ಮೂಗಿನ ಶಕ್ತಿ ಚೆನ್ನಾಗೇ ಇದೆ, ನಾಯಿನ ಕೂಡ ಮೀಡಿಸ್ಬಿಡ್ತೀಯ ನೀನು. ಇವಾಗ ಇದನ್ನ ಇಟ್ಕೊಂಡೆ ನಾನ್ ಮೇನ್ ಡಿಶ್ ಮಾಡೋದು ಅಂತ ಹೇಳಿ ನಮ್ ಹೀರೋನ್ ಅದನ್ನ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಕೊಂಡು ಕಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಆ ಕತ್ತಿನೂ ಅದ್ರೊಳಗಡೆ ಹೋಗ್ತಾ ಇಲ್ಲ. ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಅಯ್ಯೋ ಇದೇನಿದು, ಈ ಮೀಟ್ ತುಂಬಾ ಬಲ್ತೋಗ್ಬಿಡಿದೆ ಅಂತ ಕಾಣಿಸುತ್ತೆ, ಕತ್ತಿನೇ ಒಳಗಡೆ ಇಳಿತಾ ಇಲ್ಲ. ಇವಾಗ ನಾವ್ ಇದನ್ನ ಹೆಂಗ್ ಕುಕ್ ಮಾಡೋದು ಅಂದಾಗ ಹೀರೋಯಿನ್ ಇರು ಒಂದ್ ನಿಮಿಷ ಇರು, ಇದನ್ನ ಹೆಂಗ್ ಕುಕ್ ಮಾಡೋದು ಅಂತ ನಾನು ಸ್ವಲ್ಪ ಯೋಚನೆ ಮಾಡಕ್ ಬಿಡು ಅಂತ ಇವಳೊಂದ್ ವಿಷಯನ ಯೋಚನೆ ಮಾಡ್ತಾಳೆ. ಅವ್ರಪ್ಪ ಬಂದು ಒಂದು ಕುಕ್ ಬುಕ್ ನ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಸ್ಟೆಪ್ ಕೊಟ್ಟಿರ್ತಾರೆ. ಈ ತರ ಕತ್ತಿ ಕೂಡ ಇಳ್ಸಕ್ ಆಗದಿರೋ ತರ ಮೀಟ್ ನ ಯಾವ ತರ ಬೇಯಿಸಬೇಕು, ಎಷ್ಟು ಟೆಂಪರೇಚರ್ ಅಲ್ಲಿ ಬೇಯಿಸಿದ್ರೆ ಅದಷ್ಟು ಟೆಂಡರ್ ಆಗಿರುತ್ತೆ ಅಂತ ಹೇಳಿ ಬರ್ದಿರ್ತಾರೆ. ತುಂಬಾ ಲೋ ಟೆಂಪರೇಚರ್ ಅಲ್ಲಿ 30 ನಿಮಿಷಕ್ಕೆ ಒಂದು 55 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದನ್ನ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಟೆಂಡರ್ ಆಗಿ ಜ್ಯೂಸಿ ಆಗಿ ಅದು ಬೆಂದೋಗುತ್ತೆ ಅಂತ ಒಂದು ಓದಿರೋದು ಅವಳಿಗೆ ನೆನಪು ಬರುತ್ತೆ. ಅಷ್ಟೇ ಸಖತ್ ಸಂತೋಷ ಆಗೋಯ್ತು. ಓಕೆ, ಈ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡೋಣ ಅಂತ ಅವ್ರ ಆ ಕಡೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಇದೇ ಟೈಮಲ್ಲಿ ಈ ಕಡೆ ಆ ಗವರ್ನರ್ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ನೋಡ್ತಾ ಇರ್ತಾರೆ ಈ ಲೇಡೀಸ್ ಎಲ್ಲ ಒಟ್ಟು ಕೂಡ್ಕೊಂಡು ಮಾಡ್ತಾ ಇರೋದನ್ನ. ಇವ್ರು ಮಾಡೋದನ್ನ ನೋಡಿದ್ರೆ ವಿನ್ ಮಾಡೋ ತರ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ ಅಂದಾಗ ಹೌದು ಕಣೋ, ನನ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವಳ ಮಾತಲ್ಲೇ ಕಾನ್ಫಿಡೆನ್ಸ್ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ನಮ್ ಹೀರೋಯಿನ್ ಸ್ವಲ್ಪ ಹೊಗಳ್ತಾರೆ. ಆಗ ಪಕ್ಕದಲ್ಲಿರೋ ಅಸಿಸ್ಟೆಂಟ್, ಸರಿ ಯಜಮಾನ್ರೆ, ಇವಾಗ ಆ ಇನ್ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬರ್ತಿದಾರಲ್ವಾ, ಆ ಹುಡ್ಗಿನ ತಪ್ಪಿಸ್ಬಿಟ್ರ ಅಂತ ಕೇಳಿದಾಗ ನಮ್ಮ ಅಜ್ಜಿ ಜೊತೆ ಆಲ್ರೆಡಿ ಆ ಹುಡ್ಗಿನ ಸೇಫ್ ಆಗಿ ನಾನು ಇಲ್ಲಿಂದ ದಾರಿ ತಪ್ಪಿಸಿದ್ದಾಯ್ತು. ಅವ್ರು ಆಲ್ರೆಡಿ ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ, ಈಗ ಅವಳು ಸೇಫ್ ಆಗೇ ಇರ್ತಾರೆ ಅಂತ ಒಂದು ಹುಡುಗಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಹುಡುಗಿನ ಕೂಡ ತೋರಿಸ್ತಾರೆ. ಅವ್ರು ಡ್ರೆಸ್ಸಿಂಗ್ ಮಾಡ್ಕೊಂಡಿರೋದೆಲ್ಲ ನೋಡಿದ್ರೆ ಸ್ವಲ್ಪ ರಾಯಲ್ ಆಗೇ ಇದೆ. ಜೊತೆಗೆ ಒಂದ್ 2-3 ಕೆಲಸದವರು ಮತ್ತೆ ಅವ್ರ ಅಜ್ಜಿ ಎಲ್ಲ ಇರ್ತಾರೆ. ಎಲ್ಲ ಕಾಡ್ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇರೋದು. ಆ ಹುಡುಗಿ ನೋಡಕ್ಕೆ ಸ್ವಲ್ಪ ಚಿಕ್ಕ ಹುಡುಗಿ ತರ ಇದ್ದಾಳೆ, ಪ್ಲಸ್ ಅಳ್ತಾ ಇದ್ದಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಈಗ ಮಾತಾಡ್ತಿದಾರಲ್ವಾ ಅವರ ಮಗಳು, ಅಂದ್ರೆ ಈ ಏರಿಯಾಗೆ ಗವರ್ನರ್ ಇರ್ತಾರಲ್ವಾ ಅವರ ಮೊಮ್ಮಗಳು. ಈ ಜೇಹ್ವಾಂಗ್ ಅನ್ನೋ ಒಂದು ಪದ್ಧತಿಯಲ್ಲಿ ಬರೀ ವಿಲೇಜ್ ಅಲ್ಲಿರೋ ಹುಡುಗಿರ್ನೇ ಅಲ್ಲ, ಈ ಗವರ್ನರ್ಗೆ ರಾಯಲ್ ಫ್ಯಾಮಿಲಿಗೆ ಸೇರಿರೋ ಗವರ್ನರ್ಸ್ ಅವರ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಇದರಿಂದ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ರಾಜ ಯಾರನ್ನು ಬಿಡಲ್ಲ ಅಂತ ಕೂಡ ಗೊತ್ತಾಯ್ತು. ಸೊ ಈ ತರ ಇವಾಗ ಅವರೆಲ್ಲ ಈ ಜಾಗಕ್ಕೆ ಬರ್ತಾ ಇದಾರೆ, ಇಲ್ಲಿ ಏನಾದ್ರು ಎಡವಟ್ಟ ಆಯ್ತಂದ್ರೆ ಇನ್ ಇವ್ರ ಮನೆ ಮೊಮ್ಮಗಳನ್ನ ಕೂಡ ಕರ್ಕೊಂಡು ಹೋಗ್ತಾರೇನೋ ಅಂತ ಹೇಳಿನೇ ಭಯ ಪಟ್ಟು ಫಸ್ಟ್ ಅವಳನ್ನ ಇವಾಗ ದೂರ ಕಳಿಸ್ತಾ ಇರೋದು. ಅಷ್ಟೇ ಅಲ್ಲ, ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ಅವ್ರಿಗೆ ಅಡಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಾನೆ ಅವ್ರ ಈ ತರ ಕರ್ಕೊಂಡು ಹೋಗೋದು. ಇನ್ ಕೇಸ್ ಅಡಿಗೆ ಇಷ್ಟ ಆಗಿಲ್ಲ ಅಂತಂದ್ರೂ ಪನಿಷ್ಮೆಂಟ್ ಆ ಕುಕ್ ಹುಡುಗಿಗೆ ಬರುತ್ತೆ. ಸೊ ನಮಗೇನು ತೊಂದ್ರೆ ಇಲ್ಲ. ಆಮೇಲೆ ಈ ನಾಡಲ್ಲಿರೋ ಮಿಕ್ಕಿರೋ ಹುಡುಗಿರ್ನ ಕರ್ಕೊಂಡು ಹೋಗ್ತಾರೆ. ಸೊ ನನಗೇನು ಟೆನ್ಷನ್ ಇಲ್ಲ ಅಂತ ಯಪ್ಪ ಪಾಡಿಗೆಪ್ಪ ತುಂಬಾ ಅಸಾಲ್ಟ್ ಆಗಿ ಅದನ್ನ ಹೇಳ್ತಾ ಇದ್ದಾನೆ. ಬಟ್ ಇದೆಲ್ಲ ನಮ್ ಹೀರೋಯಿನ್ಗೆ ಏನು ಸರಿಯಾಗಿ ಗೊತ್ತಿಲ್ವಲ್ಲ, ಅವಳ ಪಾಡ್ಗಳು ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ನಮ್ ಹೀರೋಯಿನ್ ಮಾಡೋ ಅಡಿಗೆ ಅವ್ರಿಗೆ ಇಷ್ಟ ಆಗುತ್ತಾ ಅಥವಾ ಇಷ್ಟ ಪಡದೆ ಅವ್ರೇನಾದ್ರೂ ಇವಳಿಗೆ ಪನಿಷ್ಮೆಂಟ್ ಕೊಡ್ತಾರಾ, ನಮ್ ರಾಜ ಹೆಂಗ್ ನಮ್ ಹೀರೋಯಿನ್ ನ ಕಂಡಿಡಿತಾನೆ ಅಂತ ಪ್ರತಿಯೊಂದು ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ
ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.